ವೆಲ್ಕಮ್ ಬ್ಯಾಕ್ ಯು ಆಲ್. ಲಾಸ್ಟ್ ಕ್ಲಾಸಲ್ಲಿ ಸ್ಟ್ರೈನ್ ಎನರ್ಜಿ ಕಾನ್ಸೆಪ್ಟ್ಸ್ನ ನೋಡಿದ್ವಿ. ಈಗ ಸ್ಟ್ರೈನ್ ಎನರ್ಜಿಯಲ್ಲಿ ಇರ್ತಕ್ಕಂಥ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥದ್ದು ಕ್ವಶನ್ಸನ್ನು ಸಾಲ್ವ್ ಮಾಡೋಣ, ಓಕೆನಾ. ಆಮೇಲೆ ಈ ಕಾನ್ಸೆಪ್ಟ್ ಭಾಳ ಈಸಿ ಆಗಿರ್ತಕ್ಕಂಥದ್ದು, ಹಾಗಾಗಿ ಸ್ವಲ್ಪ ಇಕ್ವೇಷನ್ಸ್ ಇರ್ತಾವೆ, ಅವ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಕಾನ್ಸೆಪ್ಟ್ ಈಸಿ ಅದು, ಓಕೆನಾ. ನಿನ್ನೆ ಆಲ್ರೆಡಿ ಒಂದಿಷ್ಟು ಇಕ್ವೇಷನ್ಸ್ ಇದ್ದು ಅವ್ನು ಜಸ್ಟ್ ರಿವೈಸ್ ಮಾಡ್ತೀನಿ ನೋಡ್ರಿ. ಸ್ಟ್ರೈನ್ ಎನರ್ಜಿ ಈಕ್ವಲ್ ಟು ಪಿ ಇಂಟು ಹಾಫ್ ಇಂಟು ಪಿ ಇಂಟು ಡೆಲ್ಟಾ ಎಲ್ ಅಂತ ಬರ್ತದೆ. ಡೆಲ್ಟಾ ಎಲ್ ಜಾಗದೊಳಗಡೆ ಪಿ ಎಲ್ ಬೈ ಎ ಹಾಕೋಬಹುದು, ಅಥವಾ ಪಿ ಜಾಗದೊಳಗಡೆ ಪಿ ಎಲ್ ಬೈ ಎನ ಆಲ್ಟರ್ ಮಾಡೋಕೋಬಹುದು. ದೆನ್ ದಿಸ್ ಈಕ್ವಲ್ ಟು ಹಾಫ್ ಇಂಟು ಸಿಗ್ಮಾ ಇಂಟು ಸ್ಟ್ರೈನ್ ಇಂಟು ವಾಲ್ಯೂಮ್ ಅಂತ ಬರ್ತದೆ, ಅಥವಾ ದಿಸ್ ಈಕ್ವಲ್ ಟು ಹಾಫ್ ಇಂಟು ಸಿಗ್ಮಾ ಸ್ಕ್ವೇರ್ ಬೈ ಇ ಇಂಟು ವಾಲ್ಯೂಮ್ ಅಂತ ಬರ್ತದೆ. ಓಕೆ, ಇದು ಸ್ಟ್ರೈನ್ ಎನರ್ಜಿ ಫಾರ್ ನಾರ್ಮಲ್ ಸ್ಟ್ರೆಸ್ ಆಯಿತು. ಹಂಗೆ ಸ್ಟ್ರೈನ್ ಎನರ್ಜಿ ಫಾರ್ ಶಿಯರ್ ಸ್ಟ್ರೆಸ್ಸಿಗೆ ಹಾಫ್ ಇಂಟು ಟು ಸ್ಕ್ವೇರ್ ಬೈ 2g ಬರ್ತದೆ ಇಂಟು ವಾಲ್ಯೂಮ್ ಬರ್ತದೆ. ಶಿಯರ್ ಸ್ಟ್ರೆಸ್ ಸ್ಟ್ರೈನ್ ಎನರ್ಜಿ ಫಾರ್ ಬೆಂಡಿಂಗ್ ಸ್ಟ್ರೆಸ್ಸಿಗೆ ಎಫ್ ಸ್ಕ್ವೇರ್ ಡಿವೈಡ್ ಬೈ 2e ಇಂಟು ವಾಲ್ಯೂಮ್ ಬರ್ತದೆ. ಮತ್ತು ಸ್ಟ್ರೈನ್ ಎನರ್ಜಿ ಡ್ಯೂ ಟು ಟಾರ್ಷನ್ಗೆ ಟು ಸ್ಕ್ವೇರ್ ಡಿವೈಡ್ ಬೈ 4g ಇಂಟು ವಾಲ್ಯೂಮ್ ಬರ್ತದೆ. ಅರ್ಥಾಯ್ತಾ? ಇಷ್ಟು ಇಕ್ವೇಷನ್ ನೆನ್ಪಿಟ್ಕೊಂಡ್ರೆ ಮುಂದೆ ನಾವು ಈಸಿಯಾಗಿ ಹೋಗ್ಬೋದು. ಇದ್ರ ಜೊತೆ ನಿಮ್ಗೆ ಏನು ಗೊತ್ತಿರಬೇಕು, ಮತ್ತೆ ಸಿಗ್ಮಾ ಅಂದ್ರೆ ಏನು, ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಹುಕ್ಸ್ ಲಾ ಅಂದ್ರೆ ಏನು ಗೊತ್ತಿರಬೇಕು. ಇದು ಶಿಯರ್ ಸ್ಟ್ರೆಸ್ ಡಯಾಗ್ರಾಮ್, ಶಿಯರ್ ಸ್ಟ್ರೆಸ್ ಚಾಪ್ಟರ್ ಒಳಗಡೆ ಎಫ್ ಎ ವೈ ಬಾರ್ ಡಿವೈಡೆಡ್ ಬೈ ಐ ಬಿ ಅದು ಗೊತ್ತಿರಬೇಕು. ಪ್ಲಸ್ ಎಫ್ ಸ್ಕ್ವೇರ್ ಅಂದ್ರೆ ಎಂ ಬೈ ಐ ಈಕ್ವಲ್ ಟು ಎಫ್ ಬೈ ವೈ ಈಕ್ವಲ್ ಟು ಇ ಬೈ ಆರ್ ಅದು ಗೊತ್ತಿರಬೇಕು. ಟು ಸ್ಕ್ವೇರ್ ಅಂತಂದ್ರೆ ಟಿ ಬೈ ಜೆ ಈಕ್ವಲ್ ಟು ಏನದು ಟೋ ಬೈ ಆರ್ ಈಕ್ವಲ್ ಟು ಜಿ ಥೀಟಾ ಬೈ ಎಲ್ ಇದು ಗೊತ್ತಿರಬೇಕು. ಇಷ್ಟು ಗೊತ್ತಿತ್ತು ಅಂದ್ರೆ ಈ ಚಾಪ್ಟರಲ್ಲಿ ಪ್ರಾಬ್ಲಮ್ಸ್ ಆರ್ ವೆರಿ 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 ಈಸಿ. ವಿಲ್ ಗೋ ಅಹೆಡ್. ಓಕೆನಾ. ಇದೊಂದು ಸ್ವಲ್ಪ ಬಿಗ್ ಪ್ರಾಬ್ಲಮ್ ಅದ, ಸ್ವಲ್ಪ ಟಫ್ ಇರ್ತದ. ಬಟ್ ಆ್ಯಕ್ಚುಲಿ ಏನಂತಂದ್ರೆ ನಿಮ್ಗೆ ಇದಾದ ತಕ್ಷಣ ಒಂದಿಷ್ಟು ಹೋಮ್ವರ್ಕ್ ಕೊಡ್ತೀನಿ. ಅಷ್ಟು ಹೋಮ್ವರ್ಕ್ನ ಅಥವಾ ಈ ಎಂಡ್ ಆಫ್ ದಿಸ್ ಚಾಪ್ಟರ್ಗೆ ಒಂದಿಷ್ಟು ಹೋಮ್ವರ್ಕ್ಸ್ ಕೊಡ್ತೀನಿ. ಆ ಹೋಮ್ವರ್ಕ್ನ ಚೆನ್ನಾಗಿ ನೀವು ಸ್ವಂತ ಮಾಡಿ ಅವುಗಳನ್ನು ಬೈ ಹಾರ್ಟ್ ಹಾಕಿಬಿಟ್ರೆ ಇಟ್ ಈಸ್ ವೆರಿ ಈಸಿ. ಹೆಂಗಂದ್ರೆ ಇದಕ್ಕೆ ಡೈರೆಕ್ಟಾಗಿ ಹುಡುಗರು ಏನು ಮಾಡ್ತಾರೆ ಅಂದ್ರೆ ಹೆಂಗೆ ಪಿ ಎಲ್ ಬೈ 4 ಅಂತಾರಲ್ಲ, ಪಾಯಿಂಟ್ ಲೋಡಿಂಗ್ ಬೆಂಡಿಂಗ್ ಮೂಮೆಂಟ್ ಮ್ಯಾಕ್ಸಿಮಮ್ ಪಿ ಎಲ್ ಬೈ 4, ಹಂಗೆ ಇದಕ್ಕೂ ಕೂಡ ಸ್ಟ್ರೈನ್ ಎನರ್ಜಿಗೂ ಕೂಡ ಒಂದಿಷ್ಟು ಇಕ್ವೇಷನ್ಸ್ ಇರ್ತಾವೆ. ಅವ್ನು ಬೈ ಹಾರ್ಟ್ ಹಾಕಿದ್ರೆ ನಡೀತದೆ. ಸರ್ ಬೈ ಹಾರ್ಟ್ ಹಾಕೋದಂದ್ರೆ ಎಷ್ಟಂತ ಹಾಕೊಂಡ್ರಿ ಅನ್ನೋದ್ರ ಮೆಥಡ್ ಕಂಡು ಹಿಡ್ಕೊಳ್ರಿ. ಮೆಥಡ್ ಕಂಡು ಹಿಡ್ಕೊಂಡ್ರೆ ಯು ಕ್ಯಾನ್ ಗೆಟ್ ಇಟ್. ನಿನ್ನೆ ಅಪಾರ್ಟ್ ಫ್ರಮ್ ದೀಸ್ ಫಾರ್ಮುಲಾಸ್ ಇನ್ನೊಂದು ಫಾರ್ಮುಲಾ ಇತ್ತು. ಏನಂದ್ರೆ ಎಫ್ ಈಕ್ವಲ್ ಟು ಸ್ಟ್ರೈನ್ ಎನರ್ಜಿ ಡ್ಯೂ ಟು ಬೆಂಡಿಂಗ್ ಈಕ್ವಲ್ ಟು 1 ಬೈ ಇ ಐ ಇಂಟು ಎಮ್ ಸ್ಕ್ವೇರ್ ಡಿ ಎಕ್ಸ್ ಅಂತೇಳಿ ಇನ್ನೊಂದು ಫಾರ್ಮುಲಾ ಇತ್ತು. ಹೌದಾ? ಆ ಫಾರ್ಮುಲಾ ನೆನ್ಪಿಟ್ಕೊಡ್ರಿ. ಈಗ ಇಲ್ಲಿ ಬರೋಣ. ಇಲ್ಲಿ ನೋಡಿ, ಸ್ಟ್ರೈನ್ ಎನರ್ಜಿ ಸ್ಟೋರ್ಡ್ ಇನ್ ದ ಬೀಮ್ ವಿತ್ ಫ್ಲೆಕ್ಚರಲ್ ರಿಜಿಡಿಟಿ ಇ ಐ ಅಂಡ್ ಲೋಡೆಡ್ ಆಸ್ ಶೋನ್ ಇನ್ ದ ಫಿಗರ್ ಅಂತ ಹೇಳಿದ್ರ ಪಿ ಕೊಟ್ಟಿದ್ರ, ಎಲ್ ಟು ಎಲ್ ಅಂತ ಕೊಟ್ಟಿದ್ರ. ಕನ್ಫ್ಯೂಸ್ ಭಾಳ ಮಾಡಿಲ್ಲ ನಿಮ್ಗೆ, ಎಲ್ಲವನ್ನು ಸ್ವಲ್ಪ ಚಲೋ ಇವನ್ನ ಡೆಸಿಗ್ನೇಷನ್ ಕೊಟ್ಟಾರ, ಸೊ ದಟ್ ಇಟ್ ಬಿಕಮ್ಸ್ ವೆರಿ ಈಸಿ ಟು ಸಾಲ್ವ್. ಓಕೆ, ಫಸ್ಟ್ ನಾವೇನು ಮಾಡೋಣ ಅಂತಂದ್ರೆ ನಿಮ್ಗೆ ಬೆಂಡಿಂಗ್ ಸ್ಟ್ರೆಸ್ ಇದ್ದಾಗ ಸ್ಟ್ರೈನ್ ಎನರ್ಜಿ ಫಾರ್ಮುಲಾ ಏನದ, ಎಫ್ ಸ್ಕ್ವೇರ್ ಬೈ 2e ಇಂಟು ವಾಲ್ಯೂಮ್ ಅದ. ಈಗ ಇಲ್ಲಿ ವಾಲ್ಯೂಮ್ ಅದ ಅಂತಂದ್ರೆ ನಿಮ್ಗೆ ವಾಲ್ಯೂಮ್ ಏನ್ರ ಕೊಟ್ಟಾರನು, ಲೆಂತ್ ಕೊಟ್ಟಾರ. ಓಕೆ, ಕ್ರಾಸ್ ಸೆಕ್ಷನ್ ಡೈಮೆನ್ಷನ್ಸ್ ಏನ್ರ ಕೊಟ್ಟಾರನು, ಕ್ರಾಸ್ ಸೆಕ್ಷನ್ ಡೈಮೆನ್ಷನ್ಸ್ ಆರ್ ನಾಟ್ ಗಿವನ್. ಅದ್ರ ಸಲುವಾಗಿ ಈ ಫಾರ್ಮುಲಾ ಯೂಸ್ ಮಾಡೋದಕ್ಕೆ ಬರಂಗಿಲ್ಲ. ಅಕಸ್ಮಾತಾಗಿ ಇದೊಂದು ಕ್ರಾಸ್ ಸೆಕ್ಷನ್ ಕೊಟ್ಟಿದ್ರು ಅಂತ ತಿಳ್ಕೊಡ್ರಿ. ಇಲ್ಲಿ ಎಫ್ ಜಾಗದೊಳಗಡೆ ಎಫ್ ಈಕ್ವಲ್ ಟು ಎಂ ಬೈ ಐ ಇಂಟು ವೈ ಫಾರ್ಮುಲಾ ಹಾಕಿ ಎಫ್ ಹಾಕೋದು, ಅವೆಲ್ಲ ಹಾಕ್ಬಿಟ್ರೆ ಬಂದ್ಬಿಡ್ತದೆ. ಬಟ್ ಈ ಫಾರ್ಮುಲಾದೊಳಗೆ ಈ ಪ್ರಾಬ್ಲಮ್ ಅಲ್ಲಿ ಕ್ರಾಸ್ ಸೆಕ್ಷನ್ ಏರಿಯಾ ಕೊಟ್ಟಿಲ್ಲ, ಹಾಗಾಗಿ ನೀವು ಈ ಫಾರ್ಮುಲಾ ಯೂಸ್ ಮಾಡಕ್ ಬರಂಗಿಲ್ಲ. ಅವಾಗ ನೆಕ್ಸ್ಟ್ ಫಾರ್ಮುಲಾ ಏನದ ಅಂತಂದ್ರೆ ದಟ್ ಈಕ್ವಲ್ ಟು 1 ಬೈ ಇ ಐ ಇಂಟು ಎಮ್ ಸ್ಕ್ವೇರ್ ಡಿ ಎಕ್ಸ್ ಅಂತ ಬರ್ತದೆ. ಅರ್ಥಾಯ್ತಾ? ಇದನ್ನ ಬಿಟ್ಬಿಡ್ರಿ. ಈ 1 ಬೈ ಇ ಐನ ಲಾಸ್ಟಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ, ಬಿಕಾಸ್ ಇಲ್ಲಿಂದ ತನಕ ಕಾನ್ಸ್ಟೆಂಟ್ ಅಂತ ಹೇಳ್ಯಾರ, ರಿಜಿಡಿಟಿ ಕೂಡ ಇ ಐ ಅಂತ ಕಾನ್ಸ್ಟೆಂಟ್ ಹೇಳ್ಯಾರ. ಫಸ್ಟ್ ಇದಕ್ಕೆ ನಾವೇನು ಮಾಡೋಣ ಅಂತಂದ್ರೆ ಇದಕ್ಕೆ ಇಕ್ವೇಷನ್ಸ್ ಬರ್ಕೋಬೇಕು. ಇಕ್ವೇಷನ್ಸ್ ಹೆಂಗೆ ಬರಿಬೇಕಂತಂದ್ರೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ಎಕ್ಸ್ ಆಕ್ಸಿಸ್. ಫಾಸ್ಟ್ ಮಾಡಬೇಕು, ಓಕೆನಾ. ಇದು ಎಕ್ಸ್ ಆಕ್ಸಿಸ್ ಇರ್ತದ. ಈಗ ಇದು ಪಿ ಅದ ಅಂತಂದ್ಮೇಲೆ ಸಪೋರ್ಟ್ ರಿಯಾಕ್ಷನ್ ಇಲ್ಲೂ ಪಿ ಇರ್ತದ, ಸಪೋರ್ಟ್ ರಿಯಾಕ್ಷನ್ ಇಲ್ಲೂ ಕೂಡ ಪಿ ಇರ್ತದ. ಹಂಗಾರೆ ಇಲ್ಲಿಂದ ಇಲ್ಲಿ ಇಕ್ವೇಷನ್ ಏನಾಯ್ತು, ಬೆಂಡಿಂಗ್ ಮೂಮೆಂಟ್ ಇಕ್ವೇಷನ್ ಪಾಸಿಟಿವ್ ಆಯ್ತಾ, ಪಾಸಿಟಿವ್ ಪಿ ಎಕ್ಸ್ ಆಯ್ತಲ್ಲ, ಅಂದ್ರೆ ಬೆಂಡಿಂಗ್ ಮೂಮೆಂಟ್ ಇಕ್ವೇಷನ್ ಪಿ ಎಕ್ಸ್ ಆಯ್ತು. ಬೆಂಡಿಂಗ್ ಮೂಮೆಂಟ್ ಇಕ್ವೇಷನ್ ಏನಾಯ್ತು, ಪಿ ಎಕ್ಸ್ ಆಯ್ತು. ಓಕೆ, ಈ ಕಡೆ ಹೆಂಗದಲ್ಲ, ಈ ಕಡೆಯಿಂದ ಪಿ ಎಕ್ಸ್, ಹಂಗ ನಾ ಏನಾದ್ರೂ ಇಲ್ಲಿ ಎಕ್ಸ್ ತಗೊಂಡೆ ಅಂದ್ರೆ ಇಂಗ್ಲಿಂದ ಎಕ್ಸ್ ತಗೊಂಡ್ರ ಇದ್ರದ್ದು ಮತ್ತು ಇದ್ರದ್ದು ಸೇಮ್ ಇರ್ತದಲ್ಲ, ಹಂಗಾಗಿ ನಾ ಏನ್ ಮಾಡ್ತೀನಿ 2px ಅಂತ ಬರೆದ್ಬಿಡ್ತೀನಿ. ಅಂದ್ರೆ ಇದ್ರೊಳಗಡೆ ಬೆಂಡಿಂಗ್ ಮೂಮೆಂಟ್ 2px ಬಂತು. ಈಗ ತಿಳಿತಾ? ಪ್ಲಸ್ ಈಗ ಇಲ್ಲಿ ಸೆಕ್ಷನ್ ತಗೊಳ್ತೀನಿ. ಇಲ್ಲಿ ಅಂದ್ರೆ ಈ ಸ್ಪ್ಯಾನ್ ಅಲ್ಲಿ ಇದ್ರಲಿಂದ ಹಿಡ್ಕೊಂಡು ಇಲ್ಲಿಂದ ಒಂದು ಸ್ಪ್ಯಾನ್ ಅಲ್ಲಿ ಎಕ್ಸ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಎಕ್ಸ್ ಅಂತ ಕರಿತೀನಿ. ಇಲ್ಲಿಂದ ಎಕ್ಸ್ ಅಂತ ಕರೆದಾಗ ಬೆಂಡಿಂಗ್ ಮೂಮೆಂಟ್ ಡ್ಯೂ ಟು ದಿಸ್ ಪಿ ಏನಾಗ್ತದ, ಪಿ ಎಕ್ಸ್ ಆಗ್ತದೆ. ಪಾಸಿಟಿವ್ನ ಸ್ಯಾಗಿಂಗ್ ಅದ, ಕೈ ಹಿಂಗೆ ಬರ್ತದ, ದೇರ್ಫೋರ್ ಪಿ ಎಕ್ಸ್ ಆಗ್ತದೆ.
ತಿಳಿತಾ. ನೆಕ್ಸ್ಟ್ ಈ ಪಿ ಇಂದ ಈ ಡಿಸ್ಟೆನ್ಸ್ ಎಷ್ಟದ ಅಂತಂದ್ರ ಇದು ಟೋಟಲ್ ಎಕ್ಸ್ ಒಳಗೆ ಎಲ್ ಕಳಿಬೇಕು. ಹಂಗಾರೆ ಇದು ಎಷ್ಟಾಯ್ತಿದು ಎಲ್ ಮೈನಸ್ ಎಕ್ಸ್ ಮೈನಸ್ ಎಲ್ ಆಯ್ತದೆ, ಎಕ್ಸ್ ಮೈನಸ್ ಎಲ್ ಆಯ್ತದೆ. ಹಂಗಾರೆ ಇಲ್ಲಿ ಏನ್ ಬರೋಣ ಪಿ ಇಂಟು ಎಕ್ಸ್ ಮೈನಸ್ ಎಲ್, ಬಟ್ ಇದೇನಂದ್ರೆ ನೆಗೆಟಿವ್ ಆಗ್ತೈತಿ. ಇಷ್ಟು ಬಂತು ಈಗ ನಮ್ಗೆ ಅರ್ಥಾಯ್ತಾ. ಬಟ್ ಈ ಪಿ ಎಕ್ಸ್ ಏನದಲ್ಲ, ಈ ಪಿ ಎಕ್ಸ್ ಕಂಡಿಡಿದಾಗ ಈ ಎಕ್ಸ್ ಮೀನಿಂಗ್ ಬೇರೆ ಅದ, ಇದ್ರೊಳಗಡೆ ಎಕ್ಸ್ ಮೀನಿಂಗ್ ಬೇರೆ ಅದ. ಇವಿಷ್ಟ್ರದ್ದು ಎಕ್ಸ್ ಮೀನಿಂಗ್ ಏನದ ಅಂತಂದ್ರ ಎಕ್ಸ್ ಈಸ್ ವೇರಿಂಗ್ ಫ್ರಮ್ ಹಿಯರ್ ಟು ಹಿಯರ್ ಅಂತೇಳಿ. ಹಿಯರ್ ಟು ಹಿಯರ್ ಅಂತಂದ್ರ ಎಕ್ಸ್ ಇಲ್ಲಿಂದ ಸ್ಟಾರ್ಟ್ ಆಗದ, ಅಂದ್ರ ಎಕ್ಸ್ ಈಕ್ವಲ್ ಟು ಎಲ್ ಇಂದ ಸ್ಟಾರ್ಟ್ ಆಗಿ ಎಕ್ಸ್ ಈಕ್ವಲ್ ಟು 2L ತನಕ ಹೋಗ್ತದ. ಅಂದ್ರ ಎಲ್ 2L ಲಿಮಿಟ್ಸ್ ಆಗ್ತಾವ. ಇಲ್ಲಿ ಏನಾಗ್ತದ ಅಂತಂದ್ರ ಎಕ್ಸ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗ್ತದ ಅಂತಂದ್ರ ಎಕ್ಸ್ 0 ಇಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಎಂಡ್ ಆಗ್ತದೆ. ಇಲ್ಲೂ ಕೂಡ ಎಕ್ಸ್ 0 ಇಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಎಂಡ್ ಆಗುತ್ತೆ. ಅದಕ್ಕೆ ನಾ ಇಲ್ಲಿ 2 ಬರೆದ್ಬಿಟ್ಟೆ. ಓಕೆನಾ. ಈಗ ಇದ್ರೊಳಗಡೆ ಇಲ್ಲಿ ಏನ್ ಹೇಳೋಣ, ಇಕ್ವೇಶನ್ ಒಳಗೆ ಎಂ ಸ್ಕ್ವೇರ್ ಹೇಳೋಣ. ದೇರ್ಫೋರ್ ಇದೇನಾಗುತ್ತೆ ಪಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್, ಪಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್, ಪಿ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಈ ನಿಮ್ಗೊಂದು ಹೋಮ್ವರ್ಕ್ ಕೊಡ್ತೀನಿ ಏನಂತಂದ್ರೆ, ಈ ಪಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ನ 2 ನ ಹಂಗ ಇಡ್ರಿ, ಪಿ ಸ್ಕ್ವೇರ್ ನ ಹಂಗ ಇಡ್ರಿ. ಎಕ್ಸ್ ಸ್ಕ್ವೇರ್ ಅಂದ್ರೆ x³ 3 ಆಗ್ತದೆ. ಇಂಟಿಗ್ರೇಷನ್ ಅಪ್ಪರ್ ಲಿಮಿಟ್ ಎಲ್, ಲೋವರ್ ಲಿಮಿಟ್ 0 ಸಬ್ಸ್ಟಿಟ್ಯೂಟ್ ಮಾಡಿ ಒಂದು ಆನ್ಸರ್ ಬರ್ತದೆ. ಓಕೆ. ಆಮೇಲೆ ಇಲ್ಲಿ ಬಂದಾಗ ಏನಾಗ್ತದ ಪಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅದ ಮೈನಸ್, ಇದನ್ನ ಫಸ್ಟ್ ಸ್ಪ್ಲಿಟ್ ಮಾಡ್ರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಮೈನಸ್ 2LX ಅಂತೇಳಿ ಬ್ರಾಕೆಟ್ ಒಳಗೆ ಇರ್ತದ. ಪಿ ಸ್ಕ್ವೇರ್ ಒಳಗೆ ಹೋಗ್ತದ. ಅವಾಗ ಏನಾಗ್ತದ ಪಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಎಲ್ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್ 2LX ಆಗ್ತದ. ಅವಾಗ ಒಂದಿಷ್ಟು ಏನೇನೋ ಕ್ಯಾನ್ಸಲ್ ಆಗ್ತಾವ. ಕ್ಯಾನ್ಸಲ್ ಆಗಿ ಎಕ್ಸ್ ಸ್ಕ್ವೇರ್ ಇದೆ x³/2 ಅಂದ್ ಎಕ್ಸ್ ಎಲ್ಲೆಲ್ಲಿ ಇರ್ತದಲ್ಲ ಅಲ್ಲಿ ಇಂಟಿಗ್ರೇಷನ್ ಮಾಡ್ಕೊಂಡು ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಹಾಕಿದ್ರ ಯು ವಿಲ್ ಗೆಟ್ ದಿಸ್ ಆನ್ಸರ್. ಅರ್ಥ. ನೆಕ್ಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಹೆಂಗ ಕನ್ಫ್ಯೂಸ್ ಮಾಡಿದ ನೋಡಿ. P(L³/3EI) is a deflection under the load P of a cantilever beam, length L, modulus of elasticity E, modulus of inertia I, strain energy due to bending E's ಅಂತ ಕೇಳಿದಾನೆ. ಹೌದಾ. ಈಗ ಇದನ್ನ ಯಾಕೆ ಕೊಟ್ಟನ ಅಂತಂದ್ರೆ ಇದನ್ನ ಯೂಸ್ ಮಾಡಿಕೊಂಡು ನೀವೇನ್ ಮಾಡ್ಬೋದು, ಮುಂದಕ್ಕೆ ಹೋಗ್ಬೋದು. ಇಲ್ಲಿ ಡಿಫ್ಲೆಕ್ಷನ್ ಅಂಡರ್ ದ ಲೋಡ್ ಪಿ ಅಂತ ಹೇಳಿದನ, ಅಂಡರ್ ದ ಲೋಡ್ ಪಿ ಅಂತ ಹೇಳಿ ಕ್ಯಾಂಟಿಲಿವರ್ ಬೀಮ್ ಅಂತೆಲ್ಲ ಹೇಳಿದೆ. ಓಕೆ. ಅದರಿಂದ ನಿಮ್ಗೆ ಆಕ್ಚುಲಿ ಈಸಿ ಆಗ್ತದ. ಇದು ಗೊತ್ತಿತ್ತು ಅಂತಂದ್ರೆ ಇದು ನಿಮ್ಗೆ ಈಸಿ ಆಗ್ತದ. ಹೆಂಗ ಅಂತ ಹೇಳ್ತೀನಿ. ಓಕೆ. ಇದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮಿಸ್ಟೇಕ್ ಆಗ್ಯದ. ಏನಂತಂದ್ರೆ ನೆನಪಾಯ್ತು ಈಗ. ಇಲ್ಲಿ ಹೇಳಿದೆಲ್ಲ, ಇಲ್ಲಿ ಇನ್ನೂ ಸ್ವಲ್ಪ ಹಿಂದೋಗೋಣ. ಈ ಇಕ್ವೇಶನ್ ಅಲ್ಲಿ ಇಲ್ಲಿ ಹಾಫ್ ಅದ. ಓಕೆ. ಇದು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಇದು ಹಾಫ್ ಅದ. ಹಾಫ್ ಇಂಟು EI m²/dx ಆಗ್ತದ. ಈ ಹಾಫ್. ಓಕೆ. ಇದ್ರದ್ದು ಪ್ರೀವಿಯಸ್ ವಿಡಿಯೋದೊಳಗಡೆ ನಾ ಇಲ್ಲಿ ಹಾಫ್ ಮರ್ತಿದ್ದೀನಿ, ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಆಮೇಲೆ ಇಲ್ಲಿ ಬಂದಾಗ ಇಲ್ಲಿ ಕೂಡ ಇದೇನಾಗ್ತದ, ಇಲ್ಲಿ ಹಾಫ್ ಇರ್ತದ. ಹೊರಗಡೆ ಹಾಫ್ ಇರೋದ್ರಿಂದ ಇದು 8 ಆಗಂಗಿಲ್ಲ, ಇದು 4 ಆಗ್ತದ. ದಿಸ್ ಆನ್ಸರ್ ಈಸ್ ಕರೆಕ್ಟ್ ಆಗ್ತದೆ. ಓಕೆನಾ. ನಾವು ವಿಲ್ ಕಮ್ ಟು ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಅಲ್ಲಿ ಈಗ ಅವ್ರು ಏನ್ ಹೇಳಿದಾರೆ ಅಂತಂದ್ರೆ ದ ಡಿಫ್ಲೆಕ್ಷನ್ ಅಂಡರ್ ದ ಪಾಯಿಂಟ್ ಲೋಡ್ ಪಿ ಅಂತ ಹೇಳಿದಾರೆ. ಪಾಯಿಂಟ್ ಲೋಡ್ ಅಂತಂದ್ರೆ ಇದು ಪಿ ಇದು. ಓಕೆ. ಈ ಪ್ರಾಬ್ಲಮ್ ಅನ್ನ 2 ರೀತಿ ಸಾಲ್ವ್ ಮಾಡ್ಬೋದು. 2 ರೀತಿ ಹೆಂಗ್ ಸಾಲ್ವ್ ಮಾಡೋದು ಅಂದ್ರೆ, ಇಲ್ಲಿ ಸೆಕ್ಷನ್ ತಗೊಳ್ಳೋಣ, ಇದನ್ನ ಎಕ್ಸ್ ಅಂತ ಕರೆಯೋಣ, ಇದೇನಂತ ಕರೆಯೋಣ ಎಕ್ಸ್ ಅಂತ ಕರೆಯೋಣ. ಹಂಗಾರೆ ಬೆಂಡಿಂಗ್ ಮೂಮೆಂಟ್ ಏನಾಯ್ತು ಈಗ, ಇದು ಪಿ ಇಂಟು ಎಕ್ಸ್ ಆಯ್ತು. ಈಗ ಬೆಂಡಿಂಗ್ ಮೂಮೆಂಟ್ ಸ್ಕ್ವೇರ್ ಎಂ ಸ್ಕ್ವೇರ್, ಯಾಕಂದ್ರೆ ಇಕ್ವೇಶನ್ ಏನದ ಹಾಫ್ ಇಂಟು √(m²/EI) ಅದ. ಅಂದ್ರೆ ಎಂ ಸ್ಕ್ವೇರ್ ಬೇಕಂದ್ರೆ ಏನ್ ಮಾಡ್ಬೇಕಿದ್ನ ಪಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮಾಡ್ಕೋಬೇಕು. ಆಮೇಲೆ ಇದು ಹಾಫ್ ಹೊರಗಡೆ ಬರಿಬೇಕು, ಹಾಫ್ ಇಂಟು EI ಹೊರಗಡೆ ಬರಿಬೇಕು. ಇದನ್ನ ಇಂಟಿಗ್ರೇಷನ್ ಮಾಡ್ಬೇಕು. ಎಲ್ಲಿಂದ ಎಲ್ಲಿ ಮಾಡ್ಬೇಕಂದ್ರೆ 0ದಿಂದ L ತನಕ ಮಾಡ್ಬೇಕು, 0ದಿಂದ L ತನಕ ಮಾಡ್ಬೇಕು. ಮುಗಿತು. ಇಷ್ಟು ಮಾಡಿಬಿಟ್ರೆ ಆನ್ಸರ್ ಬಂದ್ಬಿಡ್ತದ. ಈಗ ನೋಡಿ ಹಾಫ್ ಆಯ್ತಾ, ಅದು EI ಆಮೇಲೆ ಬರೋಣ. ಪಿ ಸ್ಕ್ವೇರ್ ಹಂಗೆ ಇಡೋಣ. ಎಕ್ಸ್ ಸ್ಕ್ವೇರ್ ಏನಾಗ್ತದ x³/3 ಆಗ್ತದ. ಇದು 0 to L ವೇರಿ ಆಗ್ತದ. ಅಂದ್ರೆ ಪಿ ಸ್ಕ್ವೇರ್ /2 ಇದೇನಾಗ್ತದೆ L³/3 ಆಗ್ತದ. ಒನ್ಸ್ 0 ಹಾಕಿದ್ರೆ 0 ಆಗ್ತದ. ದೇರ್ಫೋರ್ ಪಿ ಸ್ಕ್ವೇರ್ L³ /6EI ಏನಾಯ್ತು, ಇದು ಇಕ್ವೇಶನ್ ಆಯ್ತು. 6EI ಇದು ಕರೆಕ್ಟ್ ಆನ್ಸರ್. ಇದು ಇನ್ನೊಮ್ಮೆ ಈಸಿಯಾಗಿ ಹೆಂಗ್ ಮಾಡ್ಬೋದು ಅಂತಂದ್ರೆ, ಇದನ್ನ ಯಾಕೆ ಕೊಟ್ಟಾರ ಹಂಗಾರೆ ಸರ, ಮತ್ತೆ ಇದನ್ನೆಲ್ಲ ಇಷ್ಟು ಮಾಡೋದಿತ್ತಂದ್ರೆ ಇದನ್ನ ಯಾಕೆ ಕೊಟ್ರಿ, ಇಷ್ಟ ಕೊಡ್ಬೋದಿತ್ತಲ್ಲ ಅಂತ ಹೇಳ್ಬೋದು ನೀವು. ಇದನ್ನ ಯಾಕೆ ಕೊಟ್ಟಾರ ಅಂದ್ರೆ ನಿಮಗೆ ಈಸಿ ಮಾಡಕ್ ಕೊಟ್ಟಾರ ಅವರು. ಹೆಂಗ ಅಂತ ಹೇಳ್ತೀನಿ ನೋಡ್ರಿ. ಇಲ್ಲಿ ಈಗ ಸ್ಟ್ರೈನ್ ಎನರ್ಜಿ ಅಂತಂದ್ರೆ ಏನಿತ್ತು ಹೇಳ್ರಿ, ಹಾಫ್ ಇಂಟು ಪಿ ಇಂಟು ΔL ಅಂತ ಇತ್ತು. ಆಯ್ತಾ. ಇಲ್ಲಿ ಕ್ಯಾಂಟಿಲಿವರ್ ಬೀಮ್ ಹಿಂಗಿತ್ತು, ಪಿ ಇಲ್ಲಿ ಅಪ್ಲೈ ಮಾಡಿದ್ರು ಹಿಂಗಾಗಿತ್ತು ಅಂತಂದ್ರ ಈ ಇದನ್ನ ಏನ್ ಅನ್ಬೋದು, ಇದನ್ನ ΔL ಅನ್ಬೋದ, ಇದನ್ನ ΔL ಅನ್ನೋದಕ್ಕಿಂತ ಇಲ್ಲಿ ಆಕ್ಚುಲಿ ΔL ಯಾಕೆ ಮಲ್ಟಿಪ್ಲೈ ಮಾಡ್ತೀವಿ ಅಂದ್ರೆ ವರ್ಕ್ ಡನ್ ಅಂದ್ರೆ ಏನು, ಫೋರ್ಸ್ ಇಂಟು ಡಿಸ್ಟೆನ್ಸ್. ಇದು ವರ್ಕ್ ಡನ್ ಆಗ್ತದೆ. ಹಂಗಾರೆ ಈ ಫೋರ್ಸ್ ಹಾಕಿದ್ರಿಂದ ಇಷ್ಟು ವರ್ಕ್ ಡನ್ ಆಗೈತಿ ಅಂದ್ರ ಇದನ್ನ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ರಿ. ಏನಾಗುತ್ತಾ, ಹಾಫ್ ಇಂಟು P
ಪಿ ಇಂಟು ಡೆಲ್ಟಾ ಎಲ್ ಅವ್ರು ಕೊಟ್ರ ಇಲ್ಲಿ ಎಷ್ಟು ಕೊಟ್ರ ಪಿ ಎಲ್ ಕ್ಯೂಬ್ ಡಿವೈಡೆಡ್ ಬೈ 3EI ಕೊಟ್ರ. ಏನಾಯ್ತು ನೋಡು ಪಿ ಇಂಟು ಪಿ ಸ್ಕ್ವೇರ್ ಆಯ್ತು ಎಲ್ ಕ್ಯೂಬ್ ಬೈ 6EI ಬಂತಲ್ಲ ಪಿ ಸ್ಕ್ವೇರ್ ಎಲ್ ಕ್ಯೂಬ್ ಡಿವೈಡ್ ಬೈ 6EI. ಅದಕ್ಕೆ ನೀವು ಡೈರೆಕ್ಟ್ ಆಗಿದ್ರು ಮಾಡು. ಡೈರೆಕ್ಟ್ ಆಗಿ ಅಂದ್ರೆ ಹೆಂಗ ಹಾಫ್ ಇಂಟು ಪಿ ಇಂಟು ಡೆಲ್ಟಾ ಎಲ್ ಮುಗಿ ಡೆಲ್ಟಾ ಎಲ್ ಅಂತಂದ್ರೆ ಇನ್ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡು ಆನ್ಸರ್ ಬಂದ್ಬಿಡ್ತದೆ. ಅಥವಾ ಇಂಟಿಗ್ರೇಟ್ ಮಾಡಿ ಬೇಸಿಕ್ ಇಂದ ಹೋದ್ರೂ ಕೂಡ ಆನ್ಸರ್ ಬರ್ತದೆ. ನೆಕ್ಸ್ಟ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅದ ನೋಡಿದು. ದ ಸ್ಟ್ರೆಸ್ ಸ್ಟ್ರೈನ್ ಬಿಹೇವಿಯರ್ ಆಫ್ ದ ಮಟೀರಿಯಲ್ ಈಸ್ ಶೋನ್ ಇನ್ ದ ಫಿಗರ್. ಇಟ್ಸ್ ರೆಸಿಲಿಯನ್ಸ್ ಅಂಡ್ ಟಫ್ನೆಸ್ ಇನ್ ನ್ಯೂಟನ್ ಮೀಟರ್ ಪರ್ ಮೀಟರ್ ಕ್ಯೂಬ್ ಅಂತ ಹೇಳಿದ್ರು. ಆ ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ರು. ಇಲ್ಲಿ ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೋಬೇಕಿದೆ. ನ್ಯೂಟನ್ ಮೀಟರ್ ಪರ್ ಮೀಟರ್ ಕ್ಯೂಬ್. ಸರ್ ಯಾಕ್ರಿ ಮೀಟರ್ ಕ್ಯಾನ್ಸಲ್ ಮಾಡಿ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಬರಿಬೋದಿತ್ತಲ್ಲ, ಯಾಕ್ರಿ ಅವ್ರು ಹಂಗೆ ಬರ್ದಾರ ಅಂತಂದ್ರೆ ನಿಮಗೆ ಅರ್ಥ ಆಗ್ಲಿ ಅಂತ ಬರ್ದಾರ. ನಮಗೇನು ಅರ್ಥ ಆಗ್ಬೇಕ್ರಿ ಸರ ಅಂತಂದ್ರ ಸ್ಟ್ರೇನ್ ಎನರ್ಜಿ ಏನೈತೆ ಹೇಳ್ರಿ, ಇಲ್ಲಿ ನ್ಯೂಟನ್ ಸ್ಟ್ರೇನ್ ಎನರ್ಜಿ ಇಕ್ವೇಶನ್ ಏನೈತೆ ಹಾಫ್ ಇಂಟು ಪಿ ಇಂಟು ಡೆಲ್ಟಾ ಎಲ್ ಅದ. ಹಂಗ ಸ್ಟ್ರೇನ್ ಎನರ್ಜಿ ಯೂನಿಟ್ ಏನಾಗ್ತದ ನ್ಯೂಟನ್ ಮತ್ತೆ ಮೀಟರ್ ಆಗ್ತದೆ. ಓಕೆ, ಇಲ್ಲಿ ಪರ್ ಮೀಟರ್ ಕ್ಯೂಬ್ ಕೊಟ್ರ ಅಂತಂದ್ರೆ ಅರ್ಥ ಏನಿದು, ಪರ್ ಮೀಟರ್ ಕ್ಯೂಬ್ ಕೊಟ್ರ ಅಂದ್ರೆ ಪರ್ ವಾಲ್ಯೂಮ್ ಕೊಟ್ರ ಅಂತ ಅರ್ಥ. ಹಂಗಾರೆ ಪರ್ ವಾಲ್ಯೂಮ್ ಕೊಟ್ರ ಅಂದ್ರೆ ಅರ್ಥ ಏನಿದು ರೆಸಿಲಿಯನ್ಸ್, ಮಾಡ್ಯುಲಸ್ ಆಫ್ ರೆಸಿಲಿಯನ್ಸ್ ಅಂತ ಅರ್ಥ. ಮಾಡ್ಯುಲಸ್ ಆಫ್ ರೆಸಿಲಿಯನ್ಸ್ ಕಂಡಿಡಿಯಕ್ಕೆ ಯಾವ ಡಯಾಗ್ರಾಮ್ ಬೇಕು ಅಂತಂದ್ರೆ ಸ್ಟ್ರೆಸ್ ಮತ್ತೆ ಸ್ಟ್ರೇನ್ ಡಯಾಗ್ರಾಮ್ ಬೇಕು. ನಾಟ್ ಲೋಡ್ ಮತ್ತೆ ಡಿಫಾರ್ಮೇಶನ್ ಡಯಾಗ್ರಾಮ್ ಅಲ್ಲ. ಲೋಡ್ ಮತ್ತೆ ಡಿಫಾರ್ಮೇಶನ್ ಡಯಾಗ್ರಾಮ್ ಓನ್ಲಿ ಫಾರ್ ಸ್ಟ್ರೇನ್ ಎನರ್ಜಿ. ಓಕೆ, ಮಾಡ್ಯುಲಸ್ ಆಫ್ ರೆಸಿಲಿಯನ್ಸ್ ಬೇಕಂದ್ರೆ ಸ್ಟ್ರೆಸ್ ಮತ್ತೆ ಸ್ಟ್ರೇನ್ ಬೇಕು. ಹಂಗಾರೆ ಡಯಾಗ್ರಾಮ್ ನೋಡಿ, ಇಲ್ಲಿ ಸ್ಟ್ರೆಸ್ ಇಲ್ಲಿ ಕೊಟ್ಟನ, ಸ್ಟ್ರೇನ್ ಇಲ್ಲಿ ಕೊಟ್ಟನ. ಅಂದ್ರ ಇಂಡೈರೆಕ್ಟ್ಲಿ ಅವ ಇಲ್ಲಿ ಬರ್ದಾನ ಇಟ್ಸ್ ರೆಸಿಲಿಯನ್ಸ್ ಅಂತೇಳಿ ಬರ್ದಾನ, ಬಟ್ ಇಂಡೈರೆಕ್ಟ್ಲಿ ಅವ ಕೇಳಾಕತ್ತನ ಮಾಡ್ಯುಲಸ್ ಆಫ್ ರೆಸಿಲಿಯನ್ಸ್ ಕೇಳಾಕತ್ತಾನ. ಇದು ಬಹಳ ಇಂಪಾರ್ಟೆಂಟ್ ಇವು. ಯಾಕಂತಂದ್ರ ಅಕಸ್ಮಾತಾಗಿ ನೋಡ್ರಿ, ರೆಸಿಲಿಯನ್ಸ್ ಅಂತ ಕೊಟ್ಟು ಇಟ್ಸ್ ರೆಸಿಲಿಯನ್ಸ್ ಅಂತ ಕೊಟ್ಟು ಈ ಯೂನಿಟ್ ಕೊಡ್ಲಿಲ್ಲ ಅಂತ ತಿಳ್ಕೊಡ್ರಿ. ಇದನ್ನ ಈ ಯೂನಿಟ್ ಅವ್ ಮೆನ್ಷನ್ ಮಾಡಲಿಲ್ಲ ಅಂತಂದ್ರ ನಾ ಆರ್ಗ್ಯೂ ಮಾಡ್ತೀನಿ ಈ ಕ್ವಶನ್ ಮೇಲೆ. ಏನೋ ನೀ ರೆಸಿಲಿಯನ್ಸ್ ಕೇಳಿದಿ, ಸ್ಟ್ರೆಸ್ ಸ್ಟ್ರೇನ್ ಕರ್ವ್ ಯಾಕೆ ಕೊಟ್ಟಿದಿ, ರೆಸಿಲಿಯನ್ಸ್ ಕೇಳಿ ಅಂದ್ಮೇಲೆ ಲೋಡ್ ಮತ್ತೆ ಡಿಫಾರ್ಮೇಶನ್ ವ್ಯಾಲ್ಯೂ ಕೊಡ್ಬೇಕಿತ್ತು, ನೀ ಅದ್ರದ್ದು ಕೊಡ್ಬೇಕು, ನೀ ಡಯಾಗ್ರಾಮು ಇದ್ರ ಡಯಾಗ್ರಾಮ್ ಯಾಕೆ ಕೊಟ್ಟಿದಿ, ಬರಂಗಿಲ್ಲ ಅಂತ ನಾನು ಆರ್ಗ್ಯೂ ಮಾಡ್ಬೋದು. ಅಲ್ಲಿ ಯೂನಿಟ್ ಕೊಟ್ಬಿಟ್ಟವ ನ್ಯೂಟನ್ ಮೀಟರ್ ಪರ್ ಮೀಟರ್ ಕ್ಯೂಬ್ ಅಂದ್ರ ಸ್ಟ್ರೇನ್ ಎನರ್ಜಿ ಪರ್ ವಾಲ್ಯೂಮ್ ಅಂತೇಳಿ ಕೊಟ್ಬಿಟ್ಟ. ಅಂದ್ರೆ ಅದ್ರ ಮಾಡ್ಯುಲಸ್ ಆಫ್ ರೆಸಿಲಿಯನ್ಸ್ ಕೊಟ್ಟಿದ್ದ ಡಯಾಗ್ರಾಮ್ ಅದಕ್ಕೆ ಸೇಮ್ ಐತಿ. ಇಷ್ಟು ಇನ್ಫಾರ್ಮೇಶನ್ ಹುಡುಗ ಐತೋ ಇಲ್ಲ ಅಂತ ಅವ್ರು ಚೆಕ್ ಮಾಡಕತ್ತಾರ ಅಷ್ಟ, ಅರ್ಧತಾ. ಅಥವಾ ಇದು 4ನೇ ತೆಗೆದು ನನ್ನಂತಾನು ಕೊಡ್ಬೋದು ಅವರು. ಈಗ ನೆಕ್ಸ್ಟ್ ಹೋಗೋಣ. ಏನಂತ ಕೇಳ್ಯಾರ ಅವರು, ಮಟೀರಿಯಲ್ ಶೋನ್ ದ ರೆಸಿಲಿಯನ್ಸ್ ಎಷ್ಟೈತಿ ಅಂತ ಕೇಳ್ಯಾರ. ರೆಸಿಲಿಯನ್ಸ್ ಅಂದ್ರೆ ಅಪ್ ಟು ಎಲಾಸ್ಟಿಕ್ ಲಿಮಿಟ್. ಆದ್ರಿಂದ ಇಷ್ಟು ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಬಿಟ್ರೆ ಮುಗಿದೋಯ್ತು. ಇಷ್ಟು ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಬಿಟ್ರೆ ಆನ್ಸರ್ ಸಿಕ್ಬಿಡ್ತದೆ. ಈಗ ನೋಡೋಣ. ಈಗ ಆಮೇಲೆ ಇದ್ರದ್ದು ಯೂನಿಟ್ನು ಭಾಳ ಇಂಪಾರ್ಟೆಂಟ್, ಇದ್ರೊಳಗನೆ ಎಕ್ಸ್ಪ್ರೆಸ್ ಮಾಡ್ಬೇಕಾಗ್ತದೆ ನಾವು. ಅದನ್ನ ಆಮೇಲೆ ನೋಡೋಣ. ಫಸ್ಟ್ ಇಲ್ಲಿ ಏನ್ ಕೊಟ್ರೆ ನೋಡು, ಸ್ಟ್ರೆಸ್ ಕೊಟ್ರೆ ಎಷ್ಟು ಸ್ಟ್ರೆಸ್ ಐತಿ ಇಲ್ಲಿಗೆ 71, ಇದು 70, ಇದು ಒಂದು 80 ಅಂತ ತಗೋ, 75 ಆಯ್ತದ. ಹೌದಾ, 75 ಸ್ಟ್ರೆಸ್ ಅದ. ಫಾರ್ಮಲ್ ಏನಿತ್ತು, ಹಾಫ್ ಇಂಟು ಸ್ಟ್ರೆಸ್ ಇಂಟು ಸ್ಟ್ರೇನ್ ಇಷ್ಟ ಅದ. ಓಕೆ, ಹಾಫ್ ಇಂಟು 75 ಸ್ಟ್ರೆಸ್ ಅದ MP ಒಳಗ. ಮತ್ತೆ ಸ್ಟ್ರೇನ್ ಎಷ್ಟದ, ಸ್ಟ್ರೇನ್ ಯೂನಿಟ್ ಇರಂಗಿಲ್ಲ, MM ಪರ್ MM ಅಂತ ಹೇಳ್ಬಿಟ್ಟಾನೆ. ಇಲ್ಲಿ ಸ್ಟ್ರೇನ್ ಯೂನಿಟ್ ಇಲ್ಲ, ಎಷ್ಟೈತಿ 0.004 ಅದ. ಹಾಗಾದ್ರೆ 2 ಕ್ಯಾನ್ಸಲ್ ಆತಂದ್ರೆ ಇದು 0.002 ಆಗ್ತದ. ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 75 ಇಂಟು 0.002 ಡಿವೈಡೆಡ್ ಬೈ ಇದನ್ನೇನು ಬರೋಣ 1000 ಬರೆದ್ಬಿಟ್ರೆ ಏನಾಗ್ತಿದ್ದು 2 ಆಯ್ತು, 2/1000 ಆಯ್ತಿದ್ದು ಆಯ್ತಾ. ಹಂಗಾರೆ 75 ಇಂಟು 2 ಎಷ್ಟಾಗ್ತಿದ್ದು 150. ಓಕೆನಾ. ಈಗ ಇದು ಎಷ್ಟಾಯ್ತು 150 ಇಂಟು ಡಿವೈಡ್ ಬೈ 1000 ಆಯ್ತು. ಈಗ ಇದೇನಂತ ಬರೋಣ 150 ಇಂಟು 10⁻³ ಮೆಗಾ ಪಾಸ್ಕಲ್ ಐತಿದೆ. ಮೆಗಾ ಪಾಸ್ಕಲ್ ಐತಿ. ನಮಗೆ ಏನ್ ಬೇಕು, ಪಾಸ್ಕಲ್ ಒಳಗೆ ಬೇಕು. ಮೀಟರ್ ನಾವು ಕ್ಯಾನ್ಸಲ್ ಮಾಡೋಣ, ನಾವು ಮಾಡೋಣ. ಕ್ಯಾನ್ಸಲ್ ಮಾಡಿದ್ರೆ PA ಬರ್ತದೆ, ಪಾಸ್ಕಲ್ ಬೇಕಂದ್ರೆ ಈ M ತೆಗೆದ್ರೆ 10⁻6 ಮಾಡೋಣ. 6 - 3 ಮಾಡಿದ್ರೆ 10⁻+3 ಆಕೈತಿ. ಇದು ಹೋಗ್ಬಿಡ್ತದೆ +3 ಆಕೈತಿ. +3 ಮತ್ತೆ ಇಲ್ಲೊಂದು 0 ತಗೊಂಡ್ರೆ +4 ಆಗ್ತದೆ. ಅಂದ್ರೆ 15 ಇಂಟು 10⁻4 ಬಂತು. ಆಪ್ಷನ್ ನೋಡಕ್ ಹೋಗ್ತೀನಿ, ಆಪ್ಷನ್ ಒಳಗೆ 15 ಯಾವುದು ಕೊಟ್ಟಿಲ್ಲ. ನಾ 14 ಟಿಕ್ ಮಾಡ್ತೀನಿ. ಯಾಕ್ರಿ ಸರ ಅಂತಂದ್ರೆ ಇಲ್ಲಿ ನಾ 75 ಅಂತೇಳಿ ಅಸ್ಯೂಮ್ ಮಾಡೀನಿ. ಇದು ಏನೋ ಬೇರೆ ಇರ್ಬೋದಲ್ಲ, ಇದು 75 ಇರೋ ಬದಲು ಬೇರೆ ಇರ್ಬೋದು. ಹೌದಾ, ಇಲ್ಲಿ ಕೊಟ್ಟಿಲ್ಲ, ಯಾಕಂದ್ರೆ ಈ ಲೈನ್ ಇಲ್ಲಿ ಬಂದದ. 70 ಇದ್ರೆ ನಾ ಏನಾರ ಆಟ ಆಡ್ಬೋದಿತ್ತು. ಬಟ್ ಇಲ್ಲಿ ಇರೋದ್ರಿಂದ ಐ ಅಸ್ಯೂಮ್ಡ್ 75, ನಾಟ್ ಬಿ. ಅದಕ್ಕೆ ಆನ್ಸರ್ ನಿಯರ್ ಎಷ್ಟದ ಇಲ್ಲಿ ಇದು. ಹಂಗ್ರಿ ಸರ ನಮ್ಗೆ ಅಲ್ಲೆಲ್ಲ ಎಕ್ಸಾಮ್ನ ಒಳಿ ಬರೋದಲ್ಲ ಅಂತಂದ್ರೆ ಮುಂದ್ ಬಾ ಎದ್ರ ಬೇಡ.
ಟಫ್ನೆಸ್ ಅಂತ ಕೇಳೋಣ. ಟಫ್ನೆಸ್ ಅಂದ್ರೆ ಇದಿಷ್ಟು ಏರಿಯಾ ಕ್ಯಾಲ್ಕುಲೇಟ್ ಮಾಡು, ಇದಿಷ್ಟು ಏರಿಯಾ ಕ್ಯಾಲ್ಕುಲೇಟ್ ಮಾಡು, ಅದು ನಿನಗೆ 90 ಸಿಗ್ತದೆ. ಹೆಂಗ ಮಾಡಿ ನೋಡೋಣ. ಇದಿಷ್ಟು ಏರಿಯಾ ಕ್ಯಾಲ್ಕುಲೇಟ್ ಮಾಡೋಕೆ ಇದನ್ನ ಟ್ರಪೆಜಾಯ್ಡಲ್ ಅಂತವು, ಇದನ್ನ ಟ್ರಯಾಂಗಲ್ ಅಂತವು. ಈ ಟ್ರಯಾಂಗಲ್ ಆಲ್ರೆಡಿ 14 ಅಂತ ಸಿಕ್ಬಿಟ್ಟದ. ದಟ್ ಯು ಕೀಪ್ ಇಟ್ ಆಸ್ ಅ 14. ಓಕೆ, ಇದ್ರದ್ದು ಏರಿಯಾ ತಗೋಬೇಕಂತಂದ್ರೆ ಟ್ರಪೆಜಾಯ್ಡಲ್ ಫಾರ್ಮುಲಾ ಯೂಸ್ ಮಾಡೋಣ. ಇದು 75 ತಗೋ, ಇದು 75 ತಗೋ, ಇದು ಎಷ್ಟಿದು 120 ತಗೋ. ಅಂದ್ರೆ ಎಷ್ಟಾಗ್ತದೆ ಏರಿಯಾ ಆಫ್ ದ ಟ್ರಪೆಜಾಯ್ಡಲ್? ಇದು ಎಷ್ಟಾಗ್ತದೆ ಇದಕ್ಕೆ ಏರಿಯಾ? 75 ಪ್ಲಸ್ 120 ಡಿವೈಡೆಡ್ ಬೈ 2 ಇಂಟು ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇದು 12 ಅದ 4 ಅದ ಅಂದ್ರೆ 0.008 ಬರ್ತದೆ. ಈಗ ಎಷ್ಟಾಯ್ತು ನೋಡಿ ಇದು ಆನ್ಸರ್. ಇದು ಆನ್ಸರ್ ಬರ್ತದ 78 × 10⁴ ಬರ್ತದ. ಇಲ್ಲಿ ಎಷ್ಟೈತಿ 14 × 10⁴ ಅದ. ಅದಕ್ಕೆ ಇದನ್ನು ಕೂಡಿಸಿದ್ರೆ ಎಷ್ಟೈತಿ ಈಗ 92 ಆಯ್ತು. ಬಟ್ ಇದು 75 ಅಂತ ಅಸ್ಯೂಮ್ ಮಾಡಿದ್ರಿಂದ 92 ಆಯ್ತು. therefore 90 ಇಸ್ ಎ ಕರೆಕ್ಟ್ ಆನ್ಸರ್. ಅದಕ್ಕೆ 14 90 ಕರೆಕ್ಟ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಇದು ಸ್ವಲ್ಪ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಅದ. ಅ ಸ್ಕ್ವೇರ್ ಬಾರ್ ಆಫ್ 4 cm and length 100 cm is subjected to an axial pull P. Okay, the same bar is then used as a cantilever beam and subjected to all end allada free end load P. The ratio of strain energy stored in the bar second case to the stored in the first case. ಇಲ್ಲಿ ನೋಡಿ, ಇವು ಸುಮ್ಮ ಕನ್ಫ್ಯೂಸ್ ಮಾಡ್ತಾರೆ. ಫಸ್ಟ್ ಅದನ್ನ ಹೇಳಿ, ಸೆಕೆಂಡ್ ಇದನ್ನ ಹೇಳಿ, ಮತ್ತೆ ಸೆಕೆಂಡ್ ಬೈ ಫಸ್ಟ್ ಅಂತ ಕೇಳ್ತಾರೆ. ನೀವು ಅಟೆಂಟಿವ್ ಇದಿರಲಿಲ್ಲ ಅಂತ ಚೆಕ್ ಮಾಡ್ತಾರೆ. ಅರ್ಥಾಯ್ತಾ? ಫಸ್ಟ್ ಏನ್ ಮಾಡೋಣ, ಸೆಕೆಂಡ್ ಕೇಸ್ ಹೇಳೋದ್ರಿಂದ ದ ಸೇಮ್ ಬಾರ್ ಈಸ್ ಯೂಸ್ಡ್ ಆಸ್ ಎ ಕ್ಯಾಂಟಿಲಿವರ್ ಬೀಮ್ ಸಬ್ಜೆಕ್ಟೆಡ್ ಟು ಲೋಡ್ ಪಿ ಅಂತ. ಓಕೆ, ಕ್ಯಾಂಟಿಲಿವರ್ ಬೀಮ್ ಸಬ್ಜೆಕ್ಟೆಡ್ ಟು ಪಿ ಇತ್ತು ಅಂದ್ರೆ ಸ್ಟ್ರೈನ್ ಎನರ್ಜಿ ಎಷ್ಟಿರ್ತದ? ನಾ ಹೇಳಿದೀನಿ ಸ್ವಲ್ಪ ಬೈ ಹಾರ್ಟ್ ಹಾಕ್ಬೇಕಂತೇಳಿ. ಎಷ್ಟಿರ್ತದ ಈ ಡಯಾಗ್ರಾಮ್ ಅಲ್ಲಿ? P² L³ / 6EI. ಓಕೆನಾ, ಬರ್ದು ಬಿಡೋಣ ಇಲ್ಲಿ. ಏನಂದ್ರೆ ಇದು ಸೆಕೆಂಡ್ ಕೇಸ್ ಒಳಗಡೆ P² L³ / 6EI ಇರ್ತದ. ಓಕೆನಾ. ನೆಕ್ಸ್ಟ್ ಇಲ್ಲಿ ಬಂದ್ರೆ ಏನಾಗ್ತದ, ಸ್ಕ್ವೇರ್ ಬಾರ್ ಆಫ್ ಸೈಡ್ 4 cm and 100 mm 100 cm ಸಬ್ಜೆಕ್ಟೆಡ್ ಟು ಆಕ್ಸಿಯಲ್ ಲೋಡ್ P ಅಂತ. ಆಕ್ಸಿಯಲ್ ಲೋಡ್ P ಅಂತಂದ್ರ ಆಕ್ಸಿಯಲ್ ಲೋಡ್ P ಇತ್ತು ಅಂತಂದ್ರೆ ಸ್ಟ್ರೈನ್ ಎನರ್ಜಿ ಎಷ್ಟಿರ್ತದೆ ಇದಕ್ಕೆ? P² L / 12 × P² L / AE ಇರ್ತದ. AE ಇರ್ತದ, ಸ್ವಲ್ಪ ಹುಷಾರಾಗಿರ್ಬೇಕು. ಅರ್ಥಾಯ್ತಾ? ಈಗ ಇದನ್ನ ಏನನ್ನೋಣ, U1 ಅನ್ನೋಣ. ಹಂಗಾರೆ U2 / U1 ಅಂತಂದ್ರ U1 ಮಾಡಿದ್ರೆ ಇಲ್ಲಿ ಏನಾಗ್ತದ, P² L / 2AE ಬರ್ತದ. ಏನೇನ್ ಕ್ಯಾನ್ಸಲ್ ಆಯ್ತು ನೋಡು, P² ಹೋಯ್ತು, P² ಹೋಯ್ತು, E ಹೋಯ್ತು, E ಹೋಯ್ತು. ನೆಕ್ಸ್ಟ್ 1 L ಹೋಯ್ತು, 1 L ಹೋಯ್ತು, 2 ಉಳಿತಲ್ಲಿ. ಇಲ್ಲಿ ಏನು ಉಳಿತು, 2 1 2 3 ಉಳಿತು. ಮೇಲ್ಗಡೆ ಏನು ಉಳಿತು ನೋಡು, ಇದು P ಹೋಯ್ತು, L² ಉಳಿತು. ಕೆಳಗಡೆ ಏನು ಉಳಿತು ನೋಡ್ರಿ, 3 ಉಳಿತು, ಮತ್ತೆ I ಉಳಿತು. ಓಕೆ, ಇನ್ನು ಕೆಳಗೆ ಬಂದ್ರೆ P² ಹೋಯ್ತು, L ಹೋಯ್ತು, 2 ಹೋಯ್ತು, A ಉಳಿತು. ಅಂದ್ರೆ 1/A ಉಳಿತು, 1/A. ಈ ಏನ್ ಮೇಲೆ ತಗೊಂಡೋದ್ರ L² A / 3I ಉಳಿತು. ಕರೆಕ್ಟಾ? ಈ L ಅಂತಂದ್ರೆ ಏನಂತ? L ಅಂದ್ರೆ 100 ಅಲ್ಲ, L ಅಂದ್ರೆ ಎಷ್ಟು? 100 cm. ಅದರದ್ದು ಸ್ಕ್ವೇರ್ ಅಂದ್ರೆ 100 × 100 ಆಯ್ತು. ನೆಕ್ಸ್ಟ್ ಏರಿಯಾ ಎಷ್ಟಂತೆ? ಏರಿಯಾ ಸ್ಕ್ವೇರ್ ಅಂತ ಹೇಳಿದನ್ನ 4 cm ಹೇಳಿದ್ರೆ 4 × 4 16 cm² ಏರಿಯಾ ಆಯ್ತು. ಡಿವೈಡೆಡ್ ಬೈ 3 ನ 3 ಅಂತ ಹೇಳೋಣ. ಇದರದ್ದು BD³ / 12 ಎಷ್ಟಾಗ್ತೈತಿ? ಇದು 4 ಇದು 4 ಇತ್ತಂದ್ರೆ 4 × 4³ / 12 ಆಗ್ತೈತಿ. ಅಂದ್ರೆ 4 × 4 × 4 × 4 4³ / 12 ನಾನು ಮ್ಯಾಲ ಅಂತ ಬರಿತೀನಿ. ಹೌದಾ? ಈಗ ಹೊಡ್ಕೊಂತ ಹೋಗೋಣ. ಏನಂತ ನೋಡ್ರಿ, 4 ಹೋಯ್ತು, ಈ 4 16 ಆಯ್ತು, ಈ 4 ಹೋಯ್ತು, ಈ 4 1 4 25 ಹೋಯ್ತು. ತಿಳಿತಾ? ಈಗೇನು ಹೋಯ್ತು, 100 × 25 ಅಂದ್ರ 2500 ಆಯ್ತು. 2500 ಡಿವೈಡೆಡ್ ಬೈ 3 ಆಯ್ತು. ಸರಿ, ಇದು 4 ಅಲ್ಲ, ಇದು 12. ಇದು ಅರ್ಥಾಯ್ತಾ? ಇದು 12 ಆಯ್ತು ಅಂದ್ರೆ 4 ಹೋಗಿದ್ದಿಲ್ಲ, 4 1 4 3 ಹೋಗಿತ್ತು. ಈ 3 ಕ್ಯಾನ್ಸಲ್ ಆಗ್ತಂದ್ರೆ 3 ಹೋಯ್ತು, 2500 ಆಯ್ತು ಆನ್ಸರ್. ಅರ್ಥಾಯ್ತಾ? ಇನ್ನೊಮ್ಮೆ ನೋಡಿ, 100 × 100 ಏರಿಯಾ ಅಂತಂದ್ರ 4 × 4. ನೆಕ್ಸ್ಟ್ 3ಗೆ 3 ಇಟ್ಟದ. I ಅಂತಂದ್ರ BD³ / 12 ಮೇಲ್ಗಡೆ ಬರ್ತೀನಿ. ಈಗ 4 ಇದು 4 3s 12 ಹೋಯ್ತು, ಇಲ್ಲಿ 3 ಉಳ್ಕೊಂಡಿತ್ತು. ನೆಕ್ಸ್ಟ್ ಈ 4 ಈ 16 ಹೋಯ್ತು, ಈ 4 ಇಲ್ಲಿ 25 ಆಯ್ತು. 25 × 100 2500. ಈ 3 ಮತ್ತೆ ಈ 3 ಹೋಯ್ತು,
ಅಂದ್ರೆ 2500 ಆನ್ಸರ್ ಬರ್ತದ. ದಟ್ ಈಸ್ ಯುವರ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಕ್ವಶನ್ ಥಿಯರಿ ಕ್ವಶನ್ ಅದ. ಟೋಟಲ್ ಏರಿಯಾ ಅಂಡರ್ ದ ಸ್ಟ್ರೆಸ್ ಸ್ಟ್ರೇನ್ ಕರ್ವ್ ಆಫ್ ಮೈಲ್ಡ್ ಸ್ಟೀಲ್ ಸ್ಪೆಸಿಮೆನ್ ಟೆಸ್ಟೆಡ್ ಅಂಡರ್ ಫೇಲ್ಯೂರ್ ಅಂಡರ್ ಟೆನ್ಷನ್ ಈಸ್ ಮೆಜರ್ಡ್ ಅಪ್ ಟು ಫೇಲ್ಯೂರ್ ಅಂತ ಹೇಳಿರಲ್ಲ ಇಲ್ಲಿ. ಅಪ್ ಟು ಫೇಲ್ಯೂರ್ ಅಂತಂದ್ರೆ ಅದು ಟಫ್ನೆಸ್. ಓಕೆನಾ. ನೆಕ್ಸ್ಟ್, ವಾಟ್ ಈಸ್ ದ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ದ ಬಾಡಿ ಆಫ್ ವಾಲ್ಯೂಮ್ ವಿ ವಿತ್ ಸ್ಟ್ರೆಸ್ ಸಿಗ್ಮಾ ಡ್ಯೂ ಟು ಗ್ರಾಜುಯಲಿ ಅಪ್ಲೈಡ್ ಲೋಡ್. ಗ್ರಾಜುಯಲಿ ಅಪ್ಲೈಡ್ ಲೋಡ್ ಅಂತೆ ಅದರೊಳಗಡೆ ವಾಲ್ಯೂಮ್ ಕೆಳಗೆ ಬರ್ದಾನ ತಪ್ಪು, ವಾಲ್ಯೂಮ್ ಕೆಳಗೆ ಬರ್ದಾನ ತಪ್ಪು, ವಾಲ್ಯೂಮ್ ಸ್ಕ್ವೇರ್ ಮಾಡೋಣ ತಪ್ಪು, ಸಿಗ್ಮಾ ಸ್ಕ್ವೇರ್ ವಿ ಇಸ್ ಕರೆಕ್ಟ್. ನಾವು ಬರ್ಸಿದ್ದೇನು ಸಿಗ್ಮಾ ಸ್ಕ್ವೇರ್ ಬೈ 2e ಇಂಟು ವಾಲ್ಯೂಮ್ ಅಂತ ಬರ್ಸಿದ್ದೆ, ಇದು ಕರೆಕ್ಟ್ ಇತ್ತು. ರೈಟಾ. ನೆಕ್ಸ್ಟ್ ಕ್ವಶನ್, ಅ ಸರ್ಕ್ಯುಲರ್ ಬಾರ್ ಎಲ್ meter and d meter in diameter is subjected to tensile force F, then the strain energy U will be E modulus of elasticity ಅಂತ ಹೇಳ. ಓಕೆ, ಏನಂತೆ, ಒಂದು ಸರ್ಕ್ಯುಲರ್ ಡಯಾಮೀಟರ್ ಬಾರ್ ಐತಂತೆ, ಅದ್ರದ್ದು ಲೆಂತ್ ಎಲ್ ಅದ ಅಂತೆ, ಅದ್ರದ್ದು ಡಯಾಮೀಟರ್ ಡಿ ಅದ ಅಂತ. ಅದು ಟೆನ್ಸೈಲ್ ಫೋರ್ಸಿಗೆ ಸಬ್ಜೆಕ್ಟ್ ಆಗ್ಯದ ಅಂತ, ಅಂದ್ರೆ ಇದು ಟೆನ್ಸೈಲ್ ಫೋರ್ಸ್ ಎಫ್ ಗೆ ಸಬ್ಜೆಕ್ಟ್ ಆಗೈತೆ ಅಂತ. ಹಂಗಾರ ಹಾಫ್ ಇಂಟು ಪಿ ಸ್ಕ್ವೇರ್ ಎಲ್ ಬೈ ಎ ಇ ಆನ್ಸರ್ ಆಗ್ತದ. ಈಗ ಇದ್ರೊಳಗಡೆ ಹಾಫಿಗೆ ಹಾಫ್ ಬರೆಯೋಣ, ಪಿ ಸ್ಕ್ವೇರ್ಗೆ ಜಾಗದೊಳಗೆ ಎಫ್ ಸ್ಕ್ವೇರ್ ಬರೆಯೋಣ, ಎಲ್ ಜಾಗದೊಳಗಡೆ ಎಲ್ ಬರೆಯೋಣ, ಡಿವೈಡೆಡ್ ಬೈ ಎ ಜಾಗದೊಳಗಡೆ ಪೈ ಬೈ ಫೋರ್ ಅಂದ್ರೆ ಇಲ್ಲಿ 4 ಬರಿತೀನಿ, ಡಿ ಸ್ಕ್ವೇರ್ ಅಂತ ಇಲ್ಲಿ ಬರೆಯೋಣ, ಈ ಜಾಗದೊಳಗೆ ಇ ಬರೆಯೋಣ. ಎರಡೇ ಹೋಯ್ತು. 2 ಎಫ್ ಸ್ಕ್ವೇರ್ ಎಲ್ ಬೈ ಪೈ ಡಿ ಸ್ಕ್ವೇರ್ ಇ. ಕರೆಕ್ಟಾ? ಎಲ್ಲದ 2 ಎಫ್ ಸ್ಕ್ವೇರ್ ಎಲ್ ಬೈ ಪೈ ಡಿ ಸ್ಕ್ವೇರ್ ಇ. ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್. ಡಕ್ಟೈಲ್ ಮಟೀರಿಯಲ್ ಜನರಲಿ ಅಬ್ಸಾರ್ಬ್ಸ್ ಮೋರ್ ಇಂಪ್ಯಾಕ್ಟ್ ಎನರ್ಜಿ ದ್ಯಾನ್ ದ ಬ್ರಿಟಲ್ ಮಟೀರಿಯಲ್. ನೋಡ್ರಿ, ಇದು ನನಗೆ ಗೊತ್ತಾದ ಆನ್ಸರ್, ಬಟ್ ಇದು ಏನು ನಿಮ್ಗೆ ಅರ್ಥ ಆಗಿಲ್ಲ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ಹೋಗ್ರಿ. ಡಕ್ಟೈಲ್ ಮಟೀರಿಯಲ್ ಇಸ್ ಜನರಲಿ ಹ್ಯಾವ್ ಹೈಯರ್ ಅಲ್ಟಿಮೇಟ್ ಸ್ಟ್ರೆಂತ್ ದ್ಯಾನ್ ಬ್ರಿಟಲ್ ಮಟೀರಿಯಲ್ ಅಂತ. ಇಲ್ಲಿ ಡಕ್ಟೈಲ್ ಮಟೀರಿಯಲ್ ಮತ್ತು ಬ್ರಿಟಲ್ ಮಟೀರಿಯಲ್ ಡಯಾಗ್ರಾಮ್ ಹಾಕಿದ್ರೆ ಡಕ್ಟೈಲ್ ಮಟೀರಿಯಲ್ ಹಿಂಗೆ ಹೋಗ್ತದ, ಬ್ರಿಟಲ್ ಮಟೀರಿಯಲ್ ಹಿಂಗೆ ಬರ್ತದೆ. ಅದ ಬೇಕಾದ್ರೆ ನೀವು ಎಕ್ಸಾಂಪಲ್ ತೆಗೀರಿ. ಇದಕ್ಕೆ ಕಾಸ್ಟ್ ಐರನ್ ಅಂತ ಬರೆದಿರ್ತಾರ, ಇದಕ್ಕೆ ಮೈಲ್ಡ್ ಸ್ಟೀಲ್ ಅಂತ ಬರೆದಿರ್ತಾರೆ. ಕಾಸ್ಟ್ ಐರನ್ ಇಸ್ ಅ ಬ್ರಿಟಲ್ ಮಟೀರಿಯಲ್, ಮೈಲ್ಡ್ ಸ್ಟೀಲ್ ಇಸ್ ಅ ಡಕ್ಟೈಲ್ ಮಟೀರಿಯಲ್. ಇಷ್ಟು ನಿಮ್ಗೆ ಐಡಿಯಾ ಇತ್ತು ಅಂತಂದ್ರೆ ಕಾಸ್ಟ್ ಐರನ್ ಅಂದ್ರೆ ಬ್ರಿಟಲ್ ಮಟೀರಿಯಲ್ಗೆ ಅಲ್ಟಿಮೇಟ್ ಸ್ಟ್ರೆಂತ್ ಎಷ್ಟಿರ್ತೈತಿ, ಜಾಸ್ತಿ ಇರ್ತೈತಿ. ಹಂಗಾರೆ ಬಾಯ್ ಏನ್ ಹೇಳ, ನಾವು ಡಕ್ಟೈಲ್ ಮಟೀರಿಯಲ್ಗೆ ಜನರಲಿ ಹೈಯರ್ ಅಲ್ಟಿಮೇಟ್ ಸ್ಟ್ರೆಂತ್. ತಪ್ಪಾತಿಲ್ಲ. ತಪ್ಪಾದ ತಕ್ಷಣ ಕೆಳಗಡೆ ಬಂದ್ಬಿಡೋದು. ಇಲ್ಲಿ 2 ಆಪ್ಷನ್ ಬರೋದು. ಇವು ಎರಡೊಳಗೆ ಏನಿರ್ತದೆ, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಇಂಡಿವಿಜುವಲಿ ಟ್ರೂ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಇಂಡಿವಿಜುವಲಿ ಟ್ರೂ. ಇದು ಎರಡು ತಪ್ಪದು ಆಯ್ತಾ. ನೆಕ್ಸ್ಟ್ ಬಾಯ್, ಇಲ್ಲಿ ಏನಂದ್ರೆ ಸ್ಟೇಟ್ಮೆಂಟ್ 2 ಈಸ್ ಟ್ರೂ ಅಂತ ತಪ್ಪು, ಇದು ತಪ್ಪು. ಹಂಗಾರೆ ಇದೊಂದು ಉಳ್ಕೊಂಡ್ಬಿಡ್ತದೆ, ಇದು ಅಂತ ಬಂತು. ಅಕಸ್ಮಾತ್ ಆಗಿ ನಿಮ್ಗೆ ಇದು ಅಂತೂ ನಿಮ್ಮ ಐಡಿಯಾಕಿಲ್ಲ, ನಿಮ್ಗೆ ಅದು ಇದ್ರೊಳಗೆ ಏನ್ ಸ್ಟೇಟ್ಮೆಂಟ್ ಬರ್ದಾನ ಅಂತ ನಿಮ್ಗೆ ಗೊತ್ತಿಲ್ಲ. ಸೆಕೆಂಡ್ ಸ್ಟೇಟ್ಮೆಂಟ್ ಓದಿದ್ರು, ಸೆಕೆಂಡ್ ಸ್ಟೇಟ್ಮೆಂಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡ್ರಿ. ನಾ ಎದಕ್ಕೆ ಮುಂದೆ ಓದೆ ಅಂತಂದ್ರೆ ಈ ಸ್ಟೇಟ್ಮೆಂಟ್ ನನಗೆ ಗೊತ್ತಿಲ್ಲ, ಆದ್ರೂ ಕೂಡ ನಾ ಇದನ್ನ ಯಾಕೆ ಓದಿದೆ ಅಂದ್ರೆ ಅಟ್ಲೀಸ್ಟ್ ನನಗೆ ಇದ್ರೊಳಗಾದ್ರೂ ಐಡಿಯಾ ಇರ್ತದಲ್ಲ, ಅದ್ ನೋಡಕ್ ಓದಿ ನಾವು. ಅರ್ಥದ? ಅಕಸ್ಮಾತ್ ಆಗಿ ಇದು ಗೊತ್ತಿತ್ತು, ಇದು ಗೊತ್ತಿತ್ತು ಅಂದ್ರೆ ಉಪಯೋಗ ಇಲ್ಲ. ಎರಡರೊಳಗ ಒಂದಾದ್ರೂ ತಪ್ಪು ಮಾಡ್ಬೇಕು ನೀವು. ಇದನ್ನ ತಪ್ಪು ಅಂತೇಳಿ ಪ್ರೂವ್ ಮಾಡಿದ್ರಿಲ್ಲ, ದೆನ್ ಈ ಕ್ವಶನ್ಗೆ ಆನ್ಸರ್ ಆಗ್ತದ. ಇದನ್ನ ತಪ್ಪಂತ ಪ್ರೂವ್ ಮಾಡಿದ್ರೆ ಈ ಕ್ವಶನ್ ಈ ಆಪ್ಷನ್ ಆನ್ಸರ್ ಆಗ್ತದೆ. ಅರ್ಥ? ಎರಡು ಕರೆಕ್ಟ್ ಇದ್ವು ಅಂತಂದ್ರೆ ಮತ್ತೆಷ್ಟು ಯೋಚನೆ ಮಾಡ್ಬೇಕು ಅವಾಗ, ಏನಂತ ಅವು ಎರಡು ಕರೆಕ್ಟ್ ರೀಸನ್ ಐತೋ ಇಲ್ಲ ಅಂತ. ಇದ್ರೊಳಗಡೆ ಈಸಿ ಅದ, ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಅದ, ದೇರ್ ಫಾರ್ ಸಿ ಆಪ್ಷನ್. ನೌ ದಿಸ್ ಕ್ವಶನ್. Okay, a bar having length L, uniform cross section with area A, subjected to both tensile force P and torque T. ಎಲ್ಲ ಕಳ್ಳ ಇಲ್ಲಿ ನೋಡು, ಟೆನ್ಸೈಲ್ ಫೋರ್ಸು ಹಾಕ್ಯಾನ, ಟಾರ್ಕು ಹಾಕ್ಯಾನ. ಅಂದ್ರೆ ಹಿಂಗೊಂದು ಬಾರ್ ಅದ ಅಂತ, ಅದಕ್ಕೆ ಹಿಂಗು ಟೆನ್ಸೈಲ್ ಫೋರ್ಸು ಅದ, ಹಿಂಗ ಟಾರ್ಕ್ ಕೂಡ ಅದ, ಎರಡೂ ಹಾಕಿದಾನಂತೆ. ಜಿ ಶಿಯರ್ ಮಾಡ್ಲಸ್ ಗೊತ್ತದ, ಇ ಯಂಗ್ಸ್ ಮಾಡ್ಲಸ್ ಗೊತ್ತದ. ದೆನ್ ದ ಇಂಟರ್ನಲ್ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ದ ಬಾರ್ ಎಷ್ಟು ಅಂತ ಕೇಳಿದಾನೆ. ಓಕೆನಾ. ಟೆನ್ಷನ್ ಪಿ ಹಾಕಿದಾಗ ಇಂಟರ್ನಲ್ ಸ್ಟ್ರೇನ್ ಎನರ್ಜಿ ಎಷ್ಟದು, ಹಾಫ್ ಇಂಟು ಪಿ ಸ್ಕ್ವೇರ್ ಎಲ್ ಬೈ ಎ ಇ. ಎಲ್ಲದ ನೋಡು, ಇಲ್ಲಿಲ್ಲ ತಪ್ಪ ಆನ್ಸರು, ಇಲ್ಲಿಲ್ಲ ತಪ್ಪ ಆನ್ಸರು. ಇವೆರಡು ಕರೆಕ್ಟ್ ಆದವು. ಇವೆರಡರೊಳಗಡೆ ಈಗ ಇದನ್ನ ನೋಡೋಣ. ಬಟ್ ಇದನ್ನ ಹೇಳಿಲ್ಲಲ್ರಿ ಸರ್, ನಿನ್ನೆ ಲಾಸ್ಟ್ ವಿಡಿಯೋದೊಳಗೆ ಹೇಳಿಲ್ಲ ಅಂತಂದ್ರೆ ಕರೆಕ್ಟ್ ಅದು ನೀವು ಹೇಳೋದು. ಇಲ್ಲಿ ನಾ ಏನ್ ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ ಅಂದ್ರೆ ಟೋ ಸ್ಕ್ವೇರ್ ಬೈ 4g ಇಂಟು ವಾಲ್ಯೂಮ್ ಹೇಳೋಣ. ಟೋ ಸ್ಕ್ವೇರ್ ಬೈ 4g ಇಂಟು ವಾಲ್ಯೂಮ್ ಏನದ, ಇದು ಟಾರ್ಷನ್ ಇದ್ದಾಗ ಸ್ಟ್ರೇನ್ ಎನರ್ಜಿ. ಬಟ್ ಇದು ಡಿರೈವ್ ಆಗಿದ್ದು ಇಕ್ವೇಶನ್ ಟೋ ಸ್ಕ್ವೇರ್ ಟಿ ಸ್ಕ್ವೇರ್ ಎಲ್ ಬೈ 2gj ದಿಂದ ಡಿರೈವ್ ಆಗ್ಯದ. ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ದ ಬಾಡಿ
ಆಫ್ ವಾಲ್ಯೂಮ್ ವಿ ಸಬ್ಜೆಕ್ಟೆಡ್ ಟು ಯೂನಿಫಾರ್ಮ್ ಸ್ಟ್ರೆಸ್ ಎಸ್ ಅಂತ ಹೇಳಿದೆ. ಸೇಮ್ ಕ್ವಶನ್ ಆಗಲಿ ಕೇಳಿದ್ದೆ. ಇಲ್ಲಿ ವಾಲ್ಯೂಮ್ ಕೆಳಗದ ತಪ್ಪು, ವಾಲ್ಯೂಮ್ ಕೆಳಗದ ತಪ್ಪು, ಹೌದಾ. ನೆಕ್ಸ್ಟ್ ಇಲ್ಲಿ ಏನಾಗ್ತದ, ವಾಲ್ಯೂಮ್ ಸ್ಕ್ವೇರ್ ಮಾಡೋಣ ತಪ್ಪು. ದಿಸ್ ಇಸ್ ಅ ಕರೆಕ್ಟ್ ಆನ್ಸರ್. ಸರ್ ಇವು ಯಾಕೆ ಕೊಟ್ಟಾರ ಅಂದ್ರೆ ಕನ್ಫ್ಯೂಸ್ ಎಲ್ಲಿ ಮಾಡಿದಾರೆ ಗೊತ್ತಾ, ನಿಮ್ಗೆ ಸ್ಟ್ರೇನ್ ಎನರ್ಜಿ ಮಾಡ್ಯುಲಸ್ ಆಫ್ ರೆಸಿಲಿಯನ್ಸ್ ಇಕ್ವೇಶನ್ ಏನೈತೆ ಹೇಳ್ರಿ, ಮಾಡ್ಯುಲಸ್ ಆಫ್ ರೆಸಿಲಿಯನ್ಸ್ ಇಕ್ವೇಶನ್ ನ್ಯೂಟನ್ ಮೀಟರ್ ಪರ್ ಮೀಟರ್ ಕ್ಯೂಬ್ ಐತಿ. ಯಾರಾದ್ರೂ ದೇಡ್ ಪಂಡಿತ ಇದೊಂದೇ ಓದ್ಕೊಂಡು ಹೋಗಿದ್ದ ಅಂತಂದ್ರ ಅವ ಏನ್ ಮಾಡ್ತಾನ, ಇಲ್ಲಿ ನೋಡ್ಕೊಂತಾನ ಕೆಳಗಡೆ ವಾಲ್ಯೂಮ್ ಇರ್ಬೇಕಲ್ಲ ಅದು ನೋಡ್ಕೊಂತಾನ. ಓಕೆ, ತಪ್ಪದು. ಇಲ್ಲಿ ಕೆಳಗೆ ವಾಲ್ಯೂಮ್ ಐತಂದ್ರೆ ಇಲ್ಲಿ ಕೆಳಗೆ ವಾಲ್ಯೂಮ್ ಐತಂದ್ರೆ ಇವೆರಡರ ಒಂದಕ್ಕವ ಅಂತೇಳಿ ಥಿಂಕ್ ಮಾಡ್ತಾನ, ತಪ್ಪದು. ಅದ್ರ ಸಲುವಾಗಿ ಇವೆರಡು ವಾಲ್ಯೂಮ್ ಕೊಟ್ಟರು ಅವರು. ಓಕೆ, ನಾವು ಎಸ್ ಸ್ಕ್ವೇರ್ ವಿ ಬೈ 2a ಇಸ್ ದ ಕರೆಕ್ಟ್ ಆನ್ಸರ್. ಇದಕ್ಕೆ ನೀವು ಯೂನಿಟ್ಸ್ ಎಲ್ಲ ಹಾಕೊಂತ ಹೋಗ್ರಿ, ನಿಮ್ಗೆ ಅದ ಬರ್ತದೆ. ಮತ್ತೆ ಏನದು ನ್ಯೂಟನ್ ಮೀಟರ್ ಬರ್ತದೆ, ಪರ್ ವಾಲ್ಯೂಮ್ ಮಾಡಿಲ್ಲ ನ್ಯೂಟನ್ ಮೀಟರ್ ಬರ್ತದೆ. ಯಾಕಂದ್ರೆ ಬರೀ ಅವ್ರು ಸ್ಟ್ರೇನ್ ಎನರ್ಜಿ ಅಷ್ಟೇ ಕೇಳ್ಯಾರ. ನೆಕ್ಸ್ಟ್, ಬಾರ್ ಎಲ್ ಯೂನಿಫಾರ್ಮ್, ಬಾರ್ ಆಫ್ ಲೆಂತ್ ಎಲ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಎ, ಸೆಕೆಂಡ್ ಐ, ಪಿ ಇ ಸ್ಟ್ರೇನ್ ಎನರ್ಜಿ ಪಿ ಸ್ಕ್ವೇರ್ ಎಲ್ ಬೈ 2a. ಎಲ್ಲೈತಿ ಪಿ ಸ್ಕ್ವೇರ್ ಎಲ್ ಬೈ 2a. ಇಲ್ಲಿ ಒಂದು ನೆನಪಾಯ್ತು ಏನಂದ್ರೆ ಇಐ ಅಂತಂದ್ರೆ ನೋಡಿ, ಇಲ್ಲಿ ಕಳ್ಳ ಇಐ ಯಾಕೆನ, ಇಲ್ಲಿ ಎಇ ಯಾಕೆನ, ದೇಡ್ ಪಂಡಿತ ಇದನ್ನ ಟಿಕ್ ಮಾಡಿನೂ ಬರ್ಬೋದು, ಹೇಳಕ್ಕಾಗಂಗಿಲ್ಲ. ಅದರಿಂದ ಇಐ ಅಂತಂದ್ರೆ ಏನು ಅಂತ ಹೇಳಿದ್ದೆ, ಫ್ಲೆಕ್ಜರಲ್ ರಿಜಿಡಿಟಿ, ಹೌದಾ. ಹಂಗ ಜಿಜೆಗೆ ಏನಂತ ಹೇಳಿದ್ದೆ, ಟಾರ್ಷನಲ್ ರಿಜಿಡಿಟಿ. ಕರೆಕ್ಟಾ? ಇದು ಟಾರ್ಷನಲ್ ರಿಜಿಡಿಟಿ ಮತ್ತು ಇದು ಫ್ಲೆಕ್ಜರಲ್ ರಿಜಿಡಿಟಿ ಅದ. ಹಂಗ ಎಇ ಏನಂತಾರ, ಕ್ವಶನ್ ಮಾರ್ಕ್. think pause the video and think. It's simple. It is called as axial rigidity. ಇದಕ್ಕೆ ಆಕ್ಸಿಯಲ್ ರಿಜಿಡಿಟಿ ಅಂತಾರ, ಇದಕ್ಕೆ ಟಾರ್ಷನಲ್ ರಿಜಿಡಿಟಿ ಅಂತಾರ, ಇದಕ್ಕೆ ಫ್ಲೆಕ್ಜರಲ್ ರಿಜಿಡಿಟಿ ಅಂತಾರೆ. ಇದನ್ನ ಸ್ವಲ್ಪ ನೆನಪಿಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಇದು ಇಂಟ್ರೆಸ್ಟಿಂಗ್. Which one of the following gives the correct expression for the strain energy stored in beam length L, uniform cross section of moment of inertia I, subjected to bending M. ಇಲ್ಲಿ ನೋಡಿ, ಫಸ್ಟ್ ನೀವು ಹೆಂಗ ಎಕ್ಸಾಮ್ ಅಲ್ಲಿ ಹೋಗ್ತೀರಾ, ಅಪ್ರೋಚ್ ಹೆಂಗಿರ್ತದ ಅಂತೇಳಿ ಹೇಳ್ತೀನಿ. ಆಮೇಲೆ ತಪ್ಪಿದಾಗ ಎಡವಿದಾಗ ಹೆಂಗೆ ಎದ್ದು ನಿಂದಿರ್ಬೇಕಂತ ಹೇಳ್ತೀನಿ. ಫಸ್ಟ್ ನೋಡೋಣ, ನಮಗ ಎಂ ಗೊತ್ತದ, ಐ ಗೊತ್ತದ, ನೆಕ್ಸ್ಟ್ ಎಲ್ ಗೊತ್ತದ. ಓಕೆ, ಇವೆಲ್ಲ ಗೊತ್ತದ ಅಂದ್ಮೇಲೆ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಫಾರ್ಮುಲಾ ಡೈರೆಕ್ಟ್ ಹಾಕ್ಬಿಡ್ತೀನಿ. ಎಫ್ ಸ್ಕ್ವೇರ್ ಡಿವೈಡೆಡ್ ಬೈ 2e ಇಂಟು ವಾಲ್ಯೂಮ್ ಅಂತ ಬರಿತೀನಿ. 2e ಇಂಟು ವಾಲ್ಯೂಮ್ ಅಂತ ಬರಿತೀನಿ. ಓಕೆ, ಬರೆದ ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಎಫ್ ಸ್ಕ್ವೇರ್ ಅಂದ್ರೆ ಎಫ್ ಅಂದ್ರೆ ಏನು ಗೊತ್ತಿಲ್ಲ ನನಗೆ. ಎಫ್ ಈಕ್ವಲ್ ಟು ಫಾರ್ಮುಲಾ ಬರೀತದ ಎಫ್ ಬೈ ಐ ಈಕ್ವಲ್ ಟು ಎಂ ಬೈ ವೈ. ಎಂ ಬೈ ಐ ಈಕ್ವಲ್ ಟು ಎಫ್ ಬೈ ವೈ ಒಳಗಡೆ ಎಂ ಬೈ ಐ ಇಂಟು ವೈ ಅಂತ ಬರ್ತದೆ. ಈಗ ಇದನ್ನ ತಗೊಂಡೋಗಿ ಇಲ್ಲಿ ಎಫ್ ಸ್ಕ್ವೇರ್ ಒಳಗೆ ಹಾಕಿದ್ರ ವೈ ಸ್ಕ್ವೇರ್ ಬರ್ತದಲ್ಲ, ಎಕ್ಸ್ಪ್ರೆಷನ್ ಒಳಗಡೆ ವೈ ಸ್ಕ್ವೇರ್ ಬರ್ತದ. ಆಮೇಲೆ ಇ ಅದ ಬಿಡು, ಇಲ್ಲೊಂದು ಐ ಅದ, ಇಲ್ಲಿ ಏನೇನೋ ಆಗಿ ಬರ್ಬೋದು ಎಲ್ಲ, ಬಟ್ ವೈ ಸ್ಕ್ವೇರ್ ಬರ್ತದ ಎಕ್ಸ್ಪ್ರೆಷನ್ ಒಳಗ. ಇಲ್ಲಿ ಎಕ್ಸ್ಪ್ರೆಷನ್ ಒಳಗೆ ವೈ ಎಲ್ಲೂ ಇಲ್ಲ. ದೇರ್ ಫೋರ್ ದಿಸ್ ಅಪ್ರೋಚ್ ಈಸ್ ರಾಂಗ್. ದಿಸ್ ಅಪ್ರೋಚ್ ರಾಂಗ್ ಆದ ತಕ್ಷಣ ಎರಡನೇ ಅಪ್ರೋಚ್ ಹೋಗಿ ಬೆಂಡಿಂಗ್ ಸ್ಟ್ರೆಸ್ ಒಳಗಡೆ, ದಟ್ ಈಕ್ವಲ್ ಟು ಹಾಫ್ ಇಂಟು ಇಂಟಿಗ್ರೇಷನ್ ಆಫ್ ಎಂ ಸ್ಕ್ವೇರ್ ಬೈ ಇ ಐ ಇಂಟು ಡಿ ಎಕ್ಸ್. ಇದಕ್ಕೆ ಹೋಗ್ಬೇಕಾದ್ರೆ ಸರ್ ಬೀಮ್ ಕೊಡ್ಬೇಕಲ್ರಿ ಅಂತ ಕೇಳ್ತೀರಿ ನೀವು. ಯಾಕಂದ್ರೆ ಇದು ಗೊತ್ತಿರ್ಬೇಕಂದ್ರೆ ಎಂ ಅಂದ್ರೆ ಬೆಂಡಿಂಗ್ ಮೂಮೆಂಟ್ ಇಕ್ವೇಶನ್ ಬೇಕು. ಬೆಂಡಿಂಗ್ ಮೂಮೆಂಟ್ ಅಲ್ಲ, ಬೆಂಡಿಂಗ್ ಮೂಮೆಂಟ್ ಇಕ್ವೇಶನ್ ಬೇಕು. ಬೆಂಡಿಂಗ್ ಮೂಮೆಂಟ್ ಇಕ್ವೇಶನ್ ಬೇಕಂದ್ರೆ ಬೀಮ್ ಬೇಕು. ಬಟ್ ಬೀಮ್ ಕೊಟ್ಟಾರ ಇಲ್ಲೆಲ್ಲಾರ ಬೀಮ್ ಅಂತ ಎಲ್ಲೂ ಹೇಳಿಲ್ಲ, ಯಾವ ಬೀಮ್ ಅಂತ ಹೇಳಿಲ್ಲ. ಬಟ್ ಒಂದು ಕಂಡೀಷನ್, ಕಾನ್ಸ್ಟೆಂಟ್ ಬೆಂಡಿಂಗ್ ಮೂಮೆಂಟ್ ಅಂತ ಹೇಳ. ಹಂಗಾರೆ ಕಾನ್ಸ್ಟೆಂಟ್ ಬೆಂಡಿಂಗ್ ಮೂಮೆಂಟ್ ಅಂದ್ರೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಿಂಗಿರ್ತೈತಿ. ಇಲ್ಲೂ ಎಂ ಇರ್ತೈತೆ, ಇಲ್ಲೂ ಎಂ ಇರ್ತೈತಿ. ಹಾಗಾದ್ರೆ ಇದ್ರದ್ದು ಬೆಂಡಿಂಗ್ ಮೂಮೆಂಟ್ ಹಿಂಗದ ಅಂತಂದ್ರ ಇದ್ರದ್ದು ಬೀಮ್ ಹೆಂಗಿರ್ಬೋದು ಅಂತ ನಿಮ್ಗೆ ನೆನಪಿರ್ಬೇಕು. ಕ್ಯಾಂಟಿಲಿವರ್ ಬೀಮ್ ಸಬ್ಜೆಕ್ಟೆಡ್ ಟು ಒಂದ ಮೂಮೆಂಟ್. ದೆನ್ ಇಂಥ ಬೀಮ್ಗೆ ಏನಿರ್ತದಲ್ಲ, ಇಂಥ ಬೀಮ್ಗೆ ಹಿಂಗ ಡಯಾಗ್ರಾಮ್ ಬರ್ತದ ಅಂದ್ರ ಬೀಮ್ ಸಿಕ್ತ ನಮ್ಗ. ಬೀಮ್ ಸಿಕ್ತಾ ಒಂದ್ ಸೆಕ್ಷನ್ ಕನ್ಸಿಡರ್ ಮಾಡೋಣ ಎಟ್ ಎ ಡಿಸ್ಟೆನ್ಸ್ ಎಕ್ಸ್ ಅಂತ ಹೇಳಿ. ಹಾಗಾದ್ರೆ ಈ ಮೂಮೆಂಟ್ಗೆ ಎಂ ಅಂತ ಕರೆಯೋಣ, ಎಟ್ ಎ ಡಿಸ್ಟೆನ್ಸ್ ಎಕ್ಸ್ ಅಂತ. ಹಾಗಾದ್ರೆ ಎಟ್ ದಿಸ್ ಪಾಯಿಂಟ್ಗೆ ವಾಟ್ ಈಸ್ ದ ಮೂಮೆಂಟ್ ಇನ್ ಟರ್ಮ್ಸ್ ಆಫ್ ಇದು, ಈ ಕಂಡೀಷನ್ಗೆ ಎಷ್ಟು ಮೂಮೆಂಟ್ ಅದ ಇಲ್ಲಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಂತಂದ್ರ ನೀವು ಹಿಂಗ ಅನ್ಬಾರ್ದು, ಎಂ ಎಕ್ಸ್ ಅನ್ಬಾರ್ದು ಮತ್ ಗದ್ಲ. ಯಾಕಂದ್ರೆ ಎಂ ಮೂಮೆಂಟ್ ಅದ, ನಮ್ಗೆ ಏನ್ ಬೇಕು ಇಲ್ಲಿ ಮೂಮೆಂಟ್ ಬೇಕಂದ್ರೆ ಎಂ ಮೂಮೆಂಟ್ ಅಂದ್ಬಿಡ್ಬೇಕು ಎಂ. ದೆನ್ ವಾಟ್ ಇಸ್ ದ ಮೂಮೆಂಟ್ ಅಟ್ ದಿಸ್ ಪಾಯಿಂಟ್, ಎಂ ನಾಟ್ ಎಕ್ಸ್. ಎಕ್ಸ್ ಉಪಯೋಗ ಆಗಲಿಲ್ಲ, ಬರ್ಕೊಂಡ್ವಿ ಬಟ್ ಉಪಯೋಗ ಆಗಲಿಲ್ಲ. ದೇರ್ ಫೋರ್ ಹಾಫ್ ಇಂಟು ಇಲ್ಲಿ ಎಂ ಅಂತಂದ್ರೆ ಏನೀಗ, ಎಂ ಅಂದ್ರೆ ಎಂ, ಈ ಐನ್ ಹೊರಗೆ ಬರೆದು ಬಿಡ್ತೀನಿ. ಎಂ ಅಂದ್ರೆ ಎಂ, ದೇರ್ ಫೋರ್ ಎಂ ಸ್ಕ್ವೇರ್ ಡಿ ಎಕ್ಸ್ ಆಯ್ತು. ಈಗ ಇಂಟಿಗ್ರೇಷನ್ ಮಾಡೋಣ ಇದನ್ನ. ಹಾಫ್ ಇಂಟು ಇ ಐ ಇಂಟು ಅವಾಗ ಎಂ ಸ್ಕ್ವೇರ್ ಇಂಟಿಗ್ರೇಷನ್ ಆದ್ರೆ ಏನಾಗ್ತಾ, ಎಂ ಕ್ಯೂಬ್ ಬೈ 3 ಆಗ್ತದೆ. ಎಂ ಸ್ಕ್ವೇರ್ ಅಂತಂದ್ರೆ ಎಂ ಕ್ಯೂಬ್ ಬೈ 3 ಅಲ್ಲ, ಮತ್ತೆ ನೀವು ತಪ್ಪು ಮಾಡ್ತೀರಿ. ನಾವು ನಿಮ್ ಲ್ಯಾಂಗ್ವೇಜ್ ಒಳಗೆ ತಿಳ್ಸಕತ್ತೀನಿ. ಎಂ ಕ್ಯೂಬ್ ಬೈ 3 ಆಗಂಗಿಲ್ಲ. ಯಾಕಂದ್ರೆ ಎಂ ಕ್ಯೂಬ್ ಅದು ಕಾನ್ಸ್ಟೆಂಟ್ ಅಪ್ಪ, ಅದನ್ನು ಹೊರಗೆ ತಗೊಂಬ. ಒಳಗೆ ಏನ್ ಉಳಿತು, ಬರೀ ಡಿ ಎಕ್ಸ್ ಉಳಿತು. ಡಿ ಎಕ್ಸ್ ಇಂಟಿಗ್ರೇಷನ್ ಏನು ಎಕ್ಸ್. ಹಂಗಾರೆ ಎಕ್ಸಿಗೆ ಅಷ್ಟ ನೀ ಏನ್ ಮಾಡೋ ಲಿಮಿಟ್ ಹಾಕು 0 to L.
ಹಂಗಾರೆ ಏನಾಯ್ತು m² ಡಿವೈಡೆಡ್ ಬೈ 2EI ಅದ x ಗೆ L ಹಾಕಿದಾಗ L ಆಗ್ತದ, x ಗೆ 0 ಹಾಕಿದಾಗ 0 ಆಗ್ತದೆ. therefore this is the correct answer. ತಿಳಿದ? ತಪ್ಪು ಮಾಡಕ್ ಬಹಳಷ್ಟು ಆಪ್ಷನ್ಸ್ ಇರ್ತಾವ, ಬಟ್ ಸರಿ ಮಾಡ್ಲಿಕ್ಕೆ ಓನ್ಲಿ ಒನ್ ಆಪ್ಷನ್ ಇರ್ತದೆ. m²L by 2EI ಎಲ್ಲದ? m²L by 2EI ಕರೆಕ್ಟ್. ತಿಳಿದ? ನೆಕ್ಸ್ಟ್ interesting. A steel specimen 150 mm square is subjected to section stretched by 0.05 mm over a 50 mm gauge length under an axial load of 30 kN. What is the strain energy stored in the specimen? Take E equal to 200 GPa. ಇದ್ರೊಳಗೆ ನೋಡಿ, ಇದು ಬಹಳ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಅದ. ಹುಡುಗರಿಗೆ ಕನ್ಫ್ಯೂಸಿಂಗ್ ಮಾಡತಕ್ಕಂಥ ಪ್ರಾಬ್ಲಮ್ ಅದ. ಕನ್ಫ್ಯೂಸಿಂಗ್ ಮಾಡತಕ್ಕಂಥ ಒಂಥರ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ಓಕೆ, ಇದನ್ನ ಎರಡು ರೀತಿ ಸಾಲ್ವ್ ಮಾಡ್ಬೋದು ನಾವು. ಹೆಂಗಂತಂದ್ರೆ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಫಾರ್ಮುಲಾ ಏನದ? σ² ಡಿವೈಡೆಡ್ ಬೈ 2E ಇಂಟು ವಾಲ್ಯೂಮ್. ಇದು ಒಂದು ಫಾರ್ಮುಲಾ. ಇನ್ನ ಒಂದು ಫಾರ್ಮುಲಾ ಅದ U ಈಕ್ವಲ್ ಟು ಹಾಫ್ ಇಂಟು ಸ್ಟ್ರೆಸ್ ಇಂಟು ಸ್ಟ್ರೇನ್ ಇಂಟು ವಾಲ್ಯೂಮ್. ಹೌದಾ? ಎರಡು ಫಾರ್ಮುಲಾ ಇದಾವ. ಈ ಎರಡು ಫಾರ್ಮುಲಾದೊಳಗಡೆ ನೋಡ್ಕೊಂತ ಹೋಗೋಣ. ಫಸ್ಟ್ ನನಗೇನಾದ್ರು ಇದು ನೆನಪಾಗಿತ್ತು ಅಂದ್ರೆ ಬರಿತೀನಿ. ಸ್ಟ್ರೆಸ್ ಅಂದ್ರೆ ಏನು? ಡೈರೆಕ್ಟ್ ಸ್ಟ್ರೆಸ್ ಎಲ್ಲಿ ಕೊಟ್ಟಿಲ್ಲ ನೋಡಿ. 30 kN ಡಿವೈಡೆಡ್ ಬೈ 150, 30 ಇಂಟು 10⁻³ ನ್ಯೂಟನ್ ಒಳಗಾಯ್ತು, ಡಿವೈಡೆಡ್ ಬೈ 150 mm² ಒಳಗಾಯ್ತು. ಇದನ್ನ ಸ್ಕ್ವೇರ್ ಮಾಡಿದೆ σ² ಜಾಗದೊಳಗೆ. 1 ಡಿವೈಡೆಡ್ ಬೈ ಇಲ್ಲಿ 2E ಅದ, 2 ಅಂತ ಬರದೆ. ಇಲ್ಲಿ 200 GPa ಕೊಟ್ಟನ, ಅದನ್ನ MPa ಮಾಡ್ಕೋಬೇಕು. ಅಂದ್ರೆ 200 ಇಂಟು 10⁻³ MPa ಆಯ್ತದೆ. ಅದ PA 10⁻9 ಇರ್ತೈತಿ. 3 ಕಡೆ 6 ಕಡೆ 6ನ M ಅನ್ನು ಕರೆಕ್ಟ್ ಅದ. ನೆಕ್ಸ್ಟ್ ಇಷ್ಟು ಬಂತು. ಈಗ ಇಂಟು ವಾಲ್ಯೂಮ್ ಬೇಕಂತ 150 ಇಂಟು 50 ಬೇಕಂತ. ಓಕೆನಾ? ಇನ್ ಕ್ಯಾಲ್ಕುಲೇಟರ್ ಒಳಗೆ ಆಪರೇಟ್ ಮಾಡಲಿ. ಲೆಟ್ ಮಿ ಪಾಸ್. ಆನ್ಸರ್ 750 ಬಂತು. ಏನಿದು 750? ಇದ್ರೊಳಗೆ ಎಲ್ಲ ಏನ್ ಸಬ್ಸ್ಟಿಟ್ಯೂಟ್ ಮಾಡೀನಿ? ನ್ಯೂಟನ್ ಮತ್ತೆ MM ಸಬ್ಸ್ಟಿಟ್ಯೂಟ್ ಮಾಡೀನಿ. ಅಂದ್ರೆ ಇದು ನ್ಯೂಟನ್ MM ಆಯ್ತು. ಹಂಗಾರೆ ಇದನ್ನೇನ್ ಮಾಡ್ಬೇಕು? ಈಗ ನಾನು MM ಒಳಗೆ ಮಾಡ್ಕೋಬೇಕಿದ್. ನ್ಯೂಟನ್ MM ಒಳಗೆ ಮಾಡ್ಬೇಕಂದ್ರ ಪಾಯಿಂಟ್ಸ್ ನ್ಯೂಟನ್ MM ಒಳಗೆ ಇತ್ತಿದು ನ್ಯೂಟನ್ ಮೀಟರ್ ಒಳಗೆ ಮಾಡ್ಬೇಕಾದ್ರೆ M ಜಾಗದೊಳಗೆ 10⁻³ ಬರೆದ್ರ ಇದು 0.75 ನ್ಯೂಟನ್ ಮೀಟರ್ ಆಗ್ತದೆ. ಎಲ್ಲದ ಆನ್ಸರ್? ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಈಗ ಇಲ್ಲಿ ಏನಪ್ಪಾ ಅಂತಂದ್ರೆ ನೋಡಿ, ಅದಕ್ಕೆ ನಾ ಇದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಅಂತಂದ್ರ ಆನ್ಸರ್ ನನಗೆ ಬಂತು. ಡಿಡ್ ಐ ಯೂಸ್ ದಿಸ್ 0.05 somewhere here? ನೋ, ನಾ ಇದನ್ನ ಯೂಸ್ ಮಾಡ್ಲಿಲ್ಲ. ಇದನ್ನೇನ್ರ ಯೂಸ್ ಮಾಡಿದ್ನ? ನೋ, ನಾ ಇದನ್ನ ಯೂಸ್ ಮಾಡ್ಲಿಲ್ಲ. ಅಯ್ಯಯ್ಯ, ಪ್ರಾಬ್ಲಮ್ ತಪ್ಪಾಗ್ಬೋದಲ್ಲ. ಓಹೋ, ಇದನ್ನು ಯೂಸ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಸ್ಟ್ರೇನ್ ಕೊಟ್ಟನಲ್ಲ, ಈ ಸ್ಟ್ರೇನ್ ಕೊಟ್ಟನ ಅಂದ್ರೆ ಇವು ಸ್ಟ್ರೇನ್ ಅನ್ನು ಯೂಸ್ ಮಾಡ್ಬೇಕಾಗುತ್ತಾ, ಅದಕ್ಕೆ ನಾವು ಹಿಂಗ್ ಮಾಡಿ ತಪ್ಪು ಇರ್ಬೋದು ಅಂತೇಳಿ ನಮ್ಮ ಹುಡುಗ ಏನ್ ಮಾಡ್ತಾನಂದ್ರೆ ಅವ ಇದ್ರೊಳಗೆ ಹಾಕ್ಲಿಕ್ಕೆ ಶುರು ಮಾಡ್ತಾನ. ಹಾಫ್ ಇಂಟು ಸಿಗ್ಮಾ ಅಂತಂದ್ರೆ ಏನು? 150 ಅಲ್ಲ, ಏನದು 300, 30 ಇಂಟು 10⁻³ ನ್ಯೂಟನ್ ಡಿವೈಡೆಡ್ ಬೈ 150 ಇಸ್ ಅ ಏರಿಯಾ. ಹೌದಾ? ಇಂಟು ಸ್ಟ್ರೇನ್ ಅಂತಂದ್ರೆ ಏನು? ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಅಂದ್ರೆ 0.05 ಡಿವೈಡೆಡ್ ಬೈ 50. ಹೌದಾ? ಇಂಟು ವಾಲ್ಯೂಮ್ ಅಂತಂದ್ರೆ ಏನು? ಏರಿಯಾ ಇಂಟು ಲೆಂತ್. 150 ಇಂಟು 50. ಈಗ ಈ 50 ಹೋಯ್ತು, ಈ 50 ಹೋಯ್ತು, 150 ಹೋಯ್ತು, 150 ಹೋಯ್ತು. ಆಮೇಲೆ ಈ 2 ಹೋಯ್ತು, 2 ಒಂದ್ಲೆ 2 15 ಹೋಯ್ತು. ಈಗೇನು ಉಳಿತು? ಇಲ್ಲಿ 15 ಉಳಿತು, ಇಲ್ಲಿ 10⁻³ ಉಳಿತು, ಇಲ್ಲಿ 0.05 ಉಳಿತು. ಈ 15 ಐದ್ಲೆ 75 ಅಂದ್ರೆ 0.75 ಇಂಟು 10⁻³ ನ್ಯೂಟನ್ MM ಬಂತು. ಅವಾಗ M ಅನ್ನು ತೆಗೆದು 0.75 ನ್ಯೂಟನ್ ಮೀಟರ್ ಅಂತ ಹಾಕ್ತೀನಿ. ಅವಾಗೂ ಆ ಹುಡುಗ ಇದಾಗುತ್ತೆ ಬರ್ತದೆ. ಆ ಹುಡುಗ ಅಕಸ್ಮಾತ್ ದೇಡ್ ಪಂಡಿತ ಇದ್ನಂದ್ರ ಈ ಪ್ರಾಬ್ಲಮ್ ಬಿಟ್ಟು ಬಂದ್ಬಿಡ್ತಾನೆ. ಯಾಕಂತಂದ್ರ ಏನ್ರಿ ಸರ ಈ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂತ ಹೋದೆ, ನನಗ ಈ ಎಲ್ಲಿ ಯೂಸ್ ಆಗ್ಲಿಲ್ರಿ. ಈ ರೀತಿ ಪ್ರಾಬ್ಲಮ್ ಮಾಡ್ಕೊಂತ ಹೋದೆ, ನನಗ ಇವು ಎರಡು ಎಲ್ಲಿ ಯೂಸ್ ಆಗ್ಲಿಲ್ರಿ, ಅದಕ್ಕೆ ಬಿಟ್ಟು ಬಂದ್ಬಿಟ್ನಿರಿ. ಚೆನ್ನಾಗಿ ಓದಿದ್ರೆ ಎರಡು ಮೆಥಡ್ ಒಂದೇ. ಈ ಪ್ರಾಬ್ಲಮ್ ಯೂಸ್ ಮಾಡಿದಾಗ ಅದು ಯೂಸ್ ಆಗ್ಲಿಲ್ಲ, ಹಿಂಗ್ ಮಾಡಿದಾಗ ಇದು ಯೂಸ್ ಆಗ್ಲಿಲ್ಲ. ಅರ್ಥ ಆಯ್ತಾ? ಆದ್ರಿಂದ ಅವ ನಿಮಗ್ ಫ್ರೀಡಮ್ ಕೊಟ್ಟನ. ಎಕ್ಸಾಮ್ನವರು ಟಫ್ ತೆಗದಾನ ಅಂತ ಅನ್ಬಾರ್ದು. ಏನನ್ಬೇಕು? ನಿಮಗ್ ಫ್ರೀಡಮ್ ಕೊಟ್ಟನ. ಏನಂತ? ನೀವು ಈ ಈಕ್ವೇಶನ್ ಯೂಸ್ ಮಾಡ್ರಪ್ಪ, ಈ ಈಕ್ವೇಶನ್ ಯೂಸ್ ಮಾಡ್ರಪ್ಪ ಅಂತ ಫ್ರೀಡಮ್ ಕೊಟ್ಟನ. ನೋಡಿ, ಅಕಸ್ಮಾತ್ ಆಗಿ ಇದನ್ನ ಕೊಟ್ಟೇ ಇದ್ದಿಲ್ಲ ಅಂತಂದ್ರ ಅವ ನಿಮ್ಮನ್ನ ಫೋರ್ಸಿಬಲಿ ಈ ಈಕ್ವೇಶನ್ ಯೂಸ್ ಮಾಡ್ರಿ ಅಂತ ಫೋರ್ಸ್ ಮಾಡಕತ್ತಿದ್ದ. ನಿಮ್ಮ ಫ್ರೀಡಮ್ ಅನ್ನು ಕಸ್ಕೊಂಡ್ಬಿಡ್ತಿದ್ದ. ಅಕಸ್ಮಾತ್ ಆಗಿ ಅವ ಇದನ್ನ ಸ್ಟ್ರೇನ್ ಅನ್ನ ಕೊಟ್ಟೇ ಇದ್ದಿಲ್ಲ, ಕೊಟ್ಟಿದ್ದ ಅಂತಂದ್ರ ಅವ ನೀವು ಫೋರ್ಸಿಬಲಿ ಈಕ್ವೇಶನ್ ಯೂಸ್ ಮಾಡ್ರಿ ಅಂತ ಫೋರ್ಸ್ ಮಾಡಕತ್ತಿದ್ದ. ಇವು ಎರಡೂ ಕೊಟ್ಟನ ಅಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡಕತ್ತಿಲ್ಲ ಅವ.
ಅವ ನಿಮ್ಗೆ ಏನ್ ಮಾಡಕತ್ತಾನ, ಹೆಲ್ಪ್ ಮಾಡಕತ್ತಾನ. ಏನಂತ, ನಿನಗೆ ಯಾವತ್ತು ತಿಳಿತೆ ಅದನ್ನ ಮಾಡಪ್ಪ ಅಂತೇಳಿ. ನಮ್ಮ ಹುಡುಗರಿಗೆ 2-3 ಆಪ್ಷನ್ಸ್ ಕೊಟ್ಟಾಗ ಕನ್ಫ್ಯೂಸ್ ಆಗುತ್ತೆ. ಓಕೆನಾ. ನೆಕ್ಸ್ಟ್, ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಸ್ಟ್ರೈನ್ ಎನರ್ಜಿ ಡ್ಯೂ ಟು ಬೆಂಡಿಂಗ್ ಆಫ್ ಅ ಕ್ಯಾಂಟಿಲಿವರ್? L, modulus of elasticity. E, moment of inertia. I, what is the expression for the strain energy due to bending of cantilever beam of length L, modulus of elasticity E, and modulus of inertia? ಕ್ವಶನ್ ತಪ್ಪಾಯ್ತು. ಯಾವ್ದು ಕ್ಯಾಂಟಿಲಿವರ್ ಒಳಗಡೆ ಹೆಂಗ್ ಬೆಂಡ್ ಆಗುತ್ತದೆ, ಹೆಂಗಾರ ಬೆಂಡ್ ಆಗ್ತದೆ, ಹಿಂಗ್ ಹಾಕಿದ್ರು ಬೆಂಡ್ ಆಗುತ್ತೆ, ಹಿಂಗ್ ಹಾಕಿದ್ರು ಹಿಂಗ ಏನು ಹೇಳಿಲ್ಲ. ಅರ್ಥ ಸ್ವಲ್ಪ ಇಲ್ಲೆಲ್ಲೋ ಕ್ವಶನ್ ಏನೋ ಐ ಥಿಂಕ್ ಕ್ರಾಪ್ ಮಾಡುವತ್ನಾಗ ಏನಾರು ಹೋಗಿರ್ಬೋದು, ಅಥವಾ ಕ್ವಶನ್ ತಪ್ಪಿರ್ಬೋದು. ಇಲ್ಲ, ಇದಕ್ಕೆ ಆನ್ಸರ್ ಮಾಡ್ಬೇಕಿತ್ತು ಅಂದ್ರೆ ಐ ವಿಲ್ ಗೋ ಫಾರ್ ದಿಸ್, ಬಿಕಾಸ್ ದಿಸ್ ಇಸ್ ನಾಟ್ ಸ್ಟ್ಯಾಂಡರ್ಡ್ ಫಾರ್ಮುಲಾ, ದಿಸ್ ಇಸ್ ನಾಟ್ ಸ್ಟ್ಯಾಂಡರ್ಡ್ ಫಾರ್ಮುಲಾ, ದಿಸ್ ಇಸ್ ನಾಟ್ ಸ್ಟ್ಯಾಂಡರ್ಡ್ ಫಾರ್ಮುಲಾ, ದಿಸ್ ಇಸ್ ದ ಸಮ್ ಆಫ್ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಐ ವಿಲ್ ಗೋ ಫಾರ್ ದಿಸ್. Resilience of a material becomes important when it is subjected to fatigue, thermal stresses, shock loading, pure static loading. ಓಕೆನಾ. ಥಿಂಕ್ ಮಾಡಿ. ಓಕೆ, ಸ್ವಲ್ಪ ಥಿಂಕ್ ಮಾಡಬೇಕು. ಪ್ರೆಸೆಂಟ್ಲಿ ಐ ಡೋಂಟ್ ಹ್ಯಾವ್ ಎನಿ ಸೋರ್ಸ್, ಐ ವಿಲ್ ಥಿಂಕ್ ಇಟ್ ಲೇಟರ್. ಓಕೆ. ನೆಕ್ಸ್ಟ್, ಇಲ್ಲಿ 3C8 ಸ್ಟೀಲ್ has its yield strength 40 Newton per mm square and modulus of elasticity ಕೊಟ್ಟನ. Assume the material obeys Hooke's law up to yielding. What is the proof resilience ಅಂತ ಕೇಳಿದಾನೆ. ಓಕೆನಾ. ಪ್ರೂಫ್ ರೆಸಿಲಿಯನ್ಸ್ ಅಂತ ಕೇಳಿದನ. ಪ್ರೂಫ್ ರೆಸಿಲಿಯನ್ಸ್ ಅಂತಂದ್ರೆ ಏನು? ಸ್ಟ್ರೇನ್ ಎನರ್ಜಿ ಪರ್ ವಾಲ್ಯೂಮ್ ಅಂತ ಅರ್ಥ. ಸ್ಟ್ರೇನ್ ಎನರ್ಜಿ ಪರ್ ವಾಲ್ಯೂಮ್. ಸ್ಟ್ರೇನ್ ಎನರ್ಜಿ ಫಾರ್ಮುಲಾ ಏನು? ಹಾಫ್ ಇಂಟು ಸ್ಟ್ರೆಸ್ ಇಂಟು ಸ್ಟ್ರೇನ್ ಇಂಟು ವಾಲ್ಯೂಮ್ ಅದ. ಬಟ್ ಇಲ್ಲಿ ಅಂದ್ರೆ ಸ್ಟ್ರೇನ್ ಬಗ್ಗೆ ಏನಾರ ಮಾತಾಡಿದಾನ? ಸ್ಟ್ರೇನ್ ಬಗ್ಗೆ ಏನು ಮಾತಾಡಿಲ್ಲ. ದೇರ್ ಫೋರ್ ಈ ಈಕ್ವೇಶನ್ ಬೇಡ. ದೆನ್ ದಿಸ್ ಈಕ್ವಲ್ ಟು 2E ಇಂಟು ಸಿಗ್ಮಾ ಸ್ಕ್ವೇರ್ ಇಂಟು ವಾಲ್ಯೂಮ್ ಬರೆಯೋಣ. ಓಕೆನಾ. ಈ ಬಗ್ಗೆ ಮಾತಾಡಿದಾನ ಎಲ್ಲರ? ಈ ಬಗ್ಗೆ ಮಾಡ್ಯುಲಸ್ ಆಫ್ ಎಲಾಸಿಟಿ ಈ ಬಗ್ಗೆ ಮಾತಾಡಿದಾನೆ ಅಂದ್ರೆ ವಿ ಕ್ಯಾನ್ ಯೂಸ್ ದಿಸ್ ಒನ್. ಆಮೇಲೆ ಮಾಡ್ಯುಲಸ್ ಆಫ್ ಪ್ರೂಫ್ ರೆಸಿಲಿಯನ್ಸ್ ಅಂತ ಕೇಳಿದಾನ. ಪ್ರೂಫ್ ರೆಸಿಲಿಯನ್ಸ್ ಅಂತಂದ್ರೆ ಪ್ರೂಫ್ ರೆಸಿಲಿಯನ್ಸ್ ಅಂತ ಯಾಕೆ ವರ್ಡ್ ಯೂಸ್ ಮಾಡಿದ ಅಂತಂದ್ರೆ ಇಲ್ಲಿ ಏನ್ ಹೇಳಿದನ, ಇಟ್ ಈಲ್ಡ್ ಸ್ಟ್ರೆಂತ್ ಅಂತ ಒಂದು ಕೊಟ್ಟಿದನ. ಮತ್ತೆ ಇಲ್ಲಿ ಏನ್ ಹೇಳಿದನ, ಅಸ್ಯೂಮ್ ದ ಮಟೀರಿಯಲ್ ಓಬೇಸ್ Hooke's law ಅಪ್ ಟು ಈಲ್ಡಿಂಗ್ ಅಂತ ಹೇಳಿದಾನೆ. ಅಂದ್ರ ಅಪ್ ಟು ಈಲ್ಡ್ ಪಾಯಿಂಟ್ ತನಕ Hooke's law ಒಬೆ ಆಗ್ತದೆ ಅಂದ್ರೆ ಎಲಾಸ್ಟಿಸಿಟಿ ಅದ, ಮತ್ತೆ ಈಲ್ಡ್ ಸ್ಟ್ರೆಸ್ ಕೊಟ್ಟಿದ್ದಾನ ಅಂತಂದ್ರ ಇಲ್ಲಿ ಈ ಬಾಡಿ ಒಳಗಡೆ ಮ್ಯಾಕ್ಸಿಮಮ್ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಆಗ್ಯದ ಅಂತ ಅರ್ಥದ. ಅಪ್ ಟು Hooke's law, ಅಪ್ ಟು ಏನದು ಈಲ್ಡಿಂಗ್ ಪಾಯಿಂಟ್ ಅಂತಂದ್ರೆ ಮ್ಯಾಕ್ಸಿಮಮ್ ಸ್ಟ್ರೇನ್ ಎನರ್ಜಿ ಸ್ಟೋರ್ ಆಗಿದೆ, ಅದಕ್ಕೆ ಪ್ರೂಫ್ ರೆಸಿಲಿಯನ್ಸ್ ಅಂತ ಕೊಟ್ಟಣ. ಇಲ್ಲಿ ನಾವೇನ್ ಮಾಡೋಣ, ಈ ಪ್ರೂಫ್ ರೆಸಿಲಿಯನ್ಸ್ ನ ಇದು ಡಿವೈಡ್ ಬೈ ವಾಲ್ಯೂಮ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇಲ್ಲಿ ಯಾವ್ದು ಮಾಡ್ಯುಲಸ್ ಆಫ್ ರೆಸಿಲಿಯನ್ಸ್ ನಮ್ಗೇನು ಹೇಳಿಲ್ಲ. ಯೂನಿಟ್ ನೋಡ್ಕೊಂಡ್ರೆ ನಮ್ಗ ಅನಿಸ್ತದ ಯೂನಿಟ್ ಏನದ, ನ್ಯೂಟನ್ ಮೀಟರ್ ಪರ್ ಮೀಟರ್ ಕ್ಯೂಬ್ ಆಗ್ಬೇಕು. ಇದು ಕ್ಯಾನ್ಸಲ್ ಆದ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇಲ್ಲಿ ನ್ಯೂಟನ್ ಪರ್ mm ಸ್ಕ್ವೇರ್ ಅದ ಅಂದ್ರೆ ಇದು ಮಾಡ್ಯುಲಸ್ ಆಫ್ ರೆಸಿಲಿಯನ್ಸ್ ಇಕ್ವೇಶನ್ ಅದ. ಹಂಗಾಗಿ ಡಿವೈಡೆಡ್ ಬೈ ವಾಲ್ಯೂಮ್ ಮಾಡ್ಕೊಂಡು ವಾಲ್ಯೂಮ್ ಕ್ಯಾನ್ಸಲ್ ಮಾಡ್ಕೊಂಡು ಸಿಗ್ಮಾ ಸ್ಕ್ವೇರ್ ಡಿವೈಡೆಡ್ ಬೈ 2E ಆನ್ಸರ್ ಬರ್ತದೆ. ಈಗ ಸಿಗ್ಮಾ ಅಂತಂದ್ರೆ ಏನ್ ಕೊಟ್ಟಿದ್ದಾನ, 400 ಕೊಟ್ಟಿದ್ದಾನ. 400 ಇಂಟು 400 ಸಿಗ್ಮಾ ಸ್ಕ್ವೇರ್ ಆಯ್ತು. ಡಿವೈಡೆಡ್ ಬೈ 2 ಅಂದ್ರೆ 2. ನೆಕ್ಸ್ಟ್ ಇ ಅಂತಂದ್ರ 2 ಇಂಟು 10⁵5 ಅಂತ ಕೊಟ್ಟಿದ್ದಾನೆ. ಇಲ್ಲಿ 5 ಶೂನ್ಯಗಳಲ್ಲಿ ಇಲ್ಲಿ 5 ಶೂನ್ಯಗಳು, ಇಲ್ಲಿ 4 ಶೂನ್ಯಗಳು, ಇಲ್ಲಿ 4 ಶೂನ್ಯಗಳು, ಇದು 2 ಶೂನ್ಯಗಳು, 4 ಶೂನ್ಯಗಳು ಹೋಯ್ತು. ಈ 5ಕ್ಕೂ ಹೋಯ್ತು, ಕೆಳಗಡೆ 10 ಉಳಿತು. ಈ 2 ಹೋಗಿ ಈ 2 ಹೋಯ್ತು. ಇಲ್ಲಿ 4 ಉಳಿತು, ಇಲ್ಲಿ 10 ಉಳಿತು. 4/10 ಅಂತಂದ್ರೆ 4 1 4 2 8, 2 ಉಳಿತು. 2 ಅಂದ್ರೆ 5 2.5. 1/2.5 ಇಲ್ಲ. 1/2.5 ಇಲ್ಲ ಅಂತಂದ್ರೆ 1/5/2 ಮಾಡೋಣ. 2 ಮೇಲೆ ತಗೊಂಡೋಗೋಣ. 2/5 ಆಗ್ತದೆ. 2/5 ಇಲ್ಲ. ಏನ್ ಮಾಡೋದು ಹಿಂಗಾದ್ರ? 2/5 ಇಲ್ಲ. ಹಂಗಾದ್ರೆ ಏನ್ ಮಾಡೋಣ, ಇದನ್ನ 20/5 ಮಾಡ್ಕೊ. 5 1 ಇದು 4 ಎಸ್ 0.4 ಕ್ಯಾಲ್ಸಿ ಇಲ್ಲದೆ. ನೆಕ್ಸ್ಟ್ ಸ್ವಲ್ಪ ಈಸಿ ಕ್ವಶನ್ ಅದ. ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್, ಶಿಯರ್ ಸ್ಟ್ರೇನ್, ಸೆಕ್ಷನ್ ಮಾಡ್ಯುಲಸ್ ಆಫ್ ರೆಸಿಲಿಯನ್ಸ್, ಸ್ಟ್ರೇನ್ ಎನರ್ಜಿ, ಇಕ್ವೇಶನ್ ಆಫ್ ಬೆಂಡಿಂಗ್, ಇಕ್ವೇಶನ್ ಆಫ್ ಟಾರ್ಷನ್ ಅಂಡ್ ಸೆಕ್ಷನ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. ಓಕೆ, ಮಾಡ್ಯುಲಸ್ ಆಫ್ ರೆಸಿಲಿಯನ್ಸಿ ಸ್ಟ್ರೇನ್ ಎನರ್ಜಿ ಹಾಕಿಬಿಡೋಣ. ಓಕೆನಾ. ನೆಕ್ಸ್ಟ್ ಸೆಕ್ಷನ್ ಮಾಡ್ಯುಲಸ್ ಬೆಂಡಿಂಗ್ ಇಕ್ವೇಶನ್ ಒಳಗೆ ಬರ್ತದೆ, ಇಕ್ವೇಶನ್ ಆಫ್ ಬೆಂಡಿಂಗ್ ಒಳಗೆ ಬರ್ತದೆ. ಓಕೆನಾ. ಯಾಕೆ ಹೇಳ್ರಿ, m/z, F = m/z. ನೆಕ್ಸ್ಟ್
ಶಿಯರ್ ಸ್ಟ್ರೇನ್ ಎಲ್ಲಿ ಬರ್ತದ, ಟ್ವಿಸ್ಟ್ ಟಾರ್ಷನ್ ಒಳಗೆ ಬರ್ತದ ಹಾಕೋಣ. ನೆಕ್ಸ್ಟ್ ಇನ್ಫ್ಲೆಕ್ಷನ್, ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಇದ್ರೊಳಗೆ ಹಾಕೋಣ. ಕರೆಸ್ಪಾಂಡಿಂಗ್ ನೋಡ್ರಿ A4 ಅಂದ್ರೆ ಇದು ಆಪ್ಷನ್ ಕರೆಕ್ಟ್ ಐತಿ. ನೆಕ್ಸ್ಟ್ A4 ಇಲ್ಲಿ ಅದ ಅಂತಂದ್ರೆ D11 ಅಂತ ಕರೆಕ್ಟ್ ಆಗಿದ್ವಾ, D1 ಕರೆಕ್ಟ್ ಆಗಿದೆ. ನೆಕ್ಸ್ಟ್ B3 ಅಂದ್ರೆ ಇದು ಆಪ್ಷನ್. ಓಕೆ, ನೆಕ್ಸ್ಟ್ the toughness of a mild steel under uniaxial tensile loading is given by the shaded portion of the stress strain diagram as shown in the figure. ಟಫ್ನೆಸ್ ಅಂತ ಹೇಳ್ಬಿಟ್ಟಿದ್ದಾನ ಅಂದ್ರೆ ಟೋಟಲ್ ಎಲ್ಲ ತಗೋಬೇಕಾ ಇದು. ಓಕೆ, ಇದು ಅಲ್ಲ, ಇದಕ್ಕೇನಂತಾರೆ, ಇದಕ್ಕೆ ರೆಸಿಲಿಯನ್ಸ್ ಅಂತಾರೆ, ಇದಕ್ಕೇನು ಅನ್ನಂಗಿಲ್ಲ. ಓಕೆ, ಇದು. ನೆಕ್ಸ್ಟ್, ಇಫ್ ದ ಕ್ರಾಸ್ ಸೆಕ್ಷನ್ ಆಫ್ ದ ಮೆಂಬರ್ is subjected to uniform shear stress of intensity Q, then the strain energy stored per unit ಚೆನ್ನಾಗಿದೆ. ಓಕೆ, ಇಲ್ಲಿ ಏನದ, ಇದು ಹಾಫ್ ಅಥವಾ ಇದು ಟೋ ಸ್ಕ್ವೇರ್ ಡಿವೈಡ್ ಬೈ 2g ಇಂಟು ವಾಲ್ಯೂಮ್. ಇದು ಬರೀ ಶಿಯರ್ ಸ್ಟ್ರೆಸ್. ಇದು ಕ್ರಾಸ್ ಸೆಕ್ಷನ್ ಮೆಂಬರ್ ಸಬ್ಜೆಕ್ಟೆಡ್ ಟು ಯೂನಿಫಾರ್ಮ್ ಶಿಯರ್ ಸ್ಟ್ರೆಸ್ ಆಫ್ ಇಂಟೆನ್ಸಿಟಿ Q. ಓಕೆನಾ, ಅಂಡ್ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್. ಇಲ್ಲೇನು ಟಾರ್ಷನ್ ಗಿರ್ಷನ್ ಅಂತ ಏನು ಹೇಳಿಲ್ಲ, ಅದ್ರ ಸಲುವಾಗಿ ಟೋ ಸ್ಕ್ವೇರ್ ಬೈ Q ಅಂದ್ರೆ ಇಲ್ಲಿ Q ಕೊಟ್ಟ ನಾವು, Q ಸ್ಕ್ವೇರ್ ಬೈ 2g. ರೈಟಾ? ನೆಕ್ಸ್ಟ್, which one of the following statement is correct? The work done in stretching an elastic string varies as a square of the extension as a square root of the extension, linearly vary with extension as cube root of extension. Illenanta work done of the following which of the work done in the stretching an elastic string ಅಂತ. ವರ್ಕ್ ಡನ್ ಅಂತಂದ್ರೆ ಸ್ಟ್ರೈನ್ ಎನರ್ಜಿ, ಯಾಕಂದ್ರೆ ಥಿಯರಿಗಳು ನೋಡಿದ್ವಿ ಸ್ಟ್ರೈನ್ ಎನರ್ಜಿ ಈಕ್ವಲ್ ಟು ವರ್ಕ್ ಡನ್ ಅಂತೇಳಿ. ಹಂಗಾರೆ ಸ್ಟ್ರೈನ್ ಎನರ್ಜಿ ಫಾರ್ಮುಲಾ ಏನದ, ಹಾಫ್ ಇಂಟು P ಇಂಟು ಡೆಲ್ಟಾ ಎಲ್ ಅಂತ ಹೇಳಿದೀನಿ. ಓಕೆ, ಇಲ್ಲಿ ಏನಾಗ್ತದೆ ಅಂದ್ರೆ ಆಸ್ ದ ಸ್ಕ್ವೇರ್ ಆಫ್ ದ ಎಕ್ಸ್ಟೆನ್ಷನ್, ಇದು ಎಕ್ಸ್ಟೆನ್ಷನ್ ಅಂದ್ರೆ ಇದು ಡೆಲ್ಟಾ ಎಲ್, ಆಸ್ ದ ಸ್ಕ್ವೇರ್ ರೂಟ್ ಆಫ್ ದ ಎಕ್ಸ್ಟೆನ್ಷನ್ ಲೀನಿಯರ್ಲಿ ವೇರೀಸ್ ವಿತ್ ಎಕ್ಸ್ಟೆನ್ಷನ್. ದೇಡ್ ಪಂಡಿತರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಕ್ಲಿಕ್ ಮಾಡಿ ಬಂದ್ಬಿಡ್ತಾರೆ. ಅಂದ್ರೆ ಲೀನಿಯರ್ಲಿ ಐತೆ, ಇದ್ರ ಪವರ್ 1 ಐತೆ ಅಂತೇಳಿ ಲೀನಿಯರ್ಲಿ ವೇರಿಯಿಂಗ್ ವಿತ್ ಎಕ್ಸ್ಟೆನ್ಷನ್ ಅಂತ ಹೇಳ್ತಾರೆ. ಇದು ತಪ್ಪಾಗ್ತೈತೆ. ಅವಾಗ ಯಾಕೆ ತಪ್ಪಾಗುತ್ತೆ ಅಂದ್ರೆ ಡೆಲ್ಟಾ ಎಲ್ ಒಳಗೂ ಏನೈತಿ, ಅದ P ಒಳಗೂ ಒಂದು ಏನೈತಿ, ಡೆಲ್ಟಾ ಎಲ್ ಇರ್ತೈತಿ. ಹಂಗಾದ್ರೆ ಡೆಲ್ಟಾ ಎಲ್ ಈಕ್ವಲ್ ಟು PL ಬೈ AE ಫಾರ್ಮುಲಾ ಅದ. ಅದ್ರೊಳಗಡೆ P ಈಕ್ವಲ್ ಟು ಏನಾಗ್ತದ, P ಈಕ್ವಲ್ ಟು ಡೆಲ್ಟಾ ಎಲ್ AE ಡಿವೈಡೆಡ್ ಬೈ ಎಲ್. ಹೌದಾ, ಎಲ್ ಆಗ್ತದ. ಇದನ್ನ ತಗೊಂಬಂದು ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1/2 P ಜಾಗದೊಳಗೆ ಇದು ಅಂದ್ರೆ ಡೆಲ್ಟಾ ಎಲ್, ಇದೊಂದು ಡೆಲ್ಟಾ ಎಲ್ ಸ್ಕ್ವೇರ್, ನೆಕ್ಸ್ಟ್ AE ಡಿವೈಡೆಡ್ ಬೈ ಎಲ್. ಇಲ್ಲಿ ಯಾಕೆ ಹಿಂಗೆ ಬರಿತೀರಿ ಅಂತಂದು ನೀವು ಕೇಳ್ಬೋದು. ಸರ್ ಇದ್ರೊಳಗಡೆ ಹಿಂಗೆ ಯಾಕೆ ಬರಿಬಾರ್ದು, ಹಿಂಗೆ ಯಾಕೆ ಬರಿಬೇಕು ಅಂತಂದ್ರೆ ನೋಡು, P ಜಾಸ್ತಿ ಆದಂಗೆಲ್ಲ ಡೆಲ್ಟಾ ಎಲ್ ಜಾಸ್ತಿ ಆಗ್ತೈತಿ, ಮತ್ತು ಇಲ್ಲಿ ಒಂದು ಸ್ಟ್ರೇನ್ ಎನರ್ಜಿ ಐತಿ. ಇದು ಇದ್ರ ಮೇಲೆ ಡಿಪೆಂಡ್ ಅದ, ಇವು2 ಮೇಲೆ ಇದು ಡಿಪೆಂಡ್ ಅದ. ಅಂದ್ರೆ ಇದು ವೇರಿಯೇಬಲ್ ಅನ್ನೇ, ಇದು ವೇರಿಯೇಬಲ್ ಅಂದ್ಮೇಲೆ ಸ್ಟ್ರೇನ್ ಎನರ್ಜಿ ಯಾರ ಮೇಲೆ ಡಿಪೆಂಡ್ ಆಗ್ಯಾನ, ಇವನ್ ಮೇಲೆ ಡಿಪೆಂಡ್ ಆಗ್ಯಾನೋ, ಇವನ್ ಮೇಲೆ ಡಿಪೆಂಡ್ ಆಗ್ಯಾನೋ ಹೇಳಕ್ ಬರಂಗಿಲ್ಲ. ಆಗ ಇವ್ರಿಬ್ಬರ ಮೇಲೆ ಡಿಪೆಂಡ್ ಆಗ್ಯಾನ. ಬಟ್ ಹೆಂಗ ಈಗ ನೋಡು, ಯಾರು ಈ ಯು ಏನದಲ್ಲ, ಈ ಯು ಯಾರ ಮೇಲೆ ಡಿಪೆಂಡ್ ಅದ, ಈ ಯು P ಡೆಲ್ಟಾ ಎಲ್ ಒಳಗಡೆ ಯು ಡೆಲ್ಟಾ ಎಲ್ ಮೇಲೆ ಡಿಪೆಂಡ್ ಅದ, ಡೆಲ್ಟಾ ಎಲ್ P ಮೇಲೆ ಡಿಪೆಂಡ್ ಅದ, ಅಥವಾ ಉಲ್ಟನೂ ಹೋಗ್ಬೋದು. ಸ್ಟ್ರೈನ್ ಕಂಟ್ರೋಲಿಂಗ್ ಮಷಿನ್ಸ್ ಇದ್ವು ಅಂದ್ರ ಯು P ಮೇಲೆ ಡಿಪೆಂಡ್ ಅದ, P ಡೆಲ್ಟಾ ಎಲ್ ಮೇಲೆ ಡಿಪೆಂಡ್ ಅದ. ಹಂಗಾಗಿ ಇವು ಎರಡು ಡಿಪೆಂಡೆಂಟ್ ಇರೋದ್ರಿಂದ ನಾವು ಇಲ್ಲಿ ಆನ್ಸರ್ ಮಾಡಕ್ ಬರಂಗಿಲ್ಲ. ಯು ಈಸ್ ಲೀನಿಯರ್ಲಿ ಅಂತ ಹೇಳಕ್ ಬರಂಗಿಲ್ಲ. ಅದ್ರ ಸಲುವಾಗಿ ನಾವು ಇಲ್ಲಿ ಬರ್ಬೇಕು. ಹಂಗಾರೆ ಇಲ್ಲಿ ಬಂದಾಗ ಹೆಂಗ್ ಹೇಳ್ಬೋದ್ರಿ ಅಂತಂದ್ರ, ಎ ಏನೈತಿಲ್ಲ ಇದು ಕಾನ್ಸ್ಟೆಂಟ್, ಕ್ರಾಸ್ ಸೆಕ್ಷನ್ ಏರಿಯಾ ಕಾನ್ಸ್ಟೆಂಟ್, ಯಂಗ್ಸ್ ಮಾಡ್ಯುಲಸ್ ಕಾನ್ಸ್ಟೆಂಟ್ ಆತ್, ಲೆಂತ್ ಕಾನ್ಸ್ಟೆಂಟ್ ಆತ್, 2 ಅಂತೂ ಕಾನ್ಸ್ಟೆಂಟ್ ಐತಿ, 1 ಕಾನ್ಸ್ಟೆಂಟ್ ಐತಿ. ಹಂಗ ಉಳಿತೀನಿ ಓನ್ಲಿ ಡೆಲ್ಟಾ ಎಲ್ ಒಂದ ಉಳಿತಲ್ಲ ಇಲ್ಲಿ. ಹಂಗಾರೆ ಒಂದ ಉಳಿತ ಅಂದ್ಮೇಲೆ ಯು ಈಸ್ ಡಿಪೆಂಡಿಂಗ್ ಆನ್ ವಾಟ್, ಡಿಪೆಂಡಿಂಗ್ ಆನ್ ಡೆಲ್ಟಾ ಎಲ್. ಬಟ್ ಹೆಂಗ, ಸ್ಕ್ವೇರ್ ಆಸ್ ದ ಸ್ಕ್ವೇರ್ ಆಫ್ ದ ಎಕ್ಸ್ಟೆನ್ಷನ್. ಇದ ಸೇಮ್ ಕ್ವಶನ್ ಕೊಡ್ತೀನಿ ನೋಡ್ರಿ, ಇಲ್ಲಿ ಇದ ಸೇಮ್ ಕ್ವಶನ್ ಕೊಡ್ತೀನಿ. ಇದೆ ವರ್ಕ್ ಡನ್ ಇನ್ ಸ್ಟ್ರೆಚಿಂಗ್ ಆನ್ ಎಲಾಸ್ಟಿಕ್ ಸ್ಟ್ರಿಂಗ್ ವೇರೀಸ್. ಒಂದೇ ಕ್ವಶನ್, ಆಸ್ ದ ಸ್ಕ್ವೇರ್ ಆಫ್ ದ ಪುಲ್. ಓಕೆ, ಲೀನಿಯರ್ಲಿ ವಿತ್ ಪುಲ್, ಎಕ್ಸ್ಟೆನ್ಷನ್ ಬೇಡ.
ಆಸ್ ದ ಸ್ಕ್ವೇರ್ ರೂಟ್ ಆಫ್ ಪುಲ್. ನೆಕ್ಸ್ಟ್ ಆಸ್ ದ ಕ್ಯೂಬ್ ರೂಟ್ ಆಫ್ ಪುಲ್. ಅರ್ಥಾಯ್ತಾ? ಹಿಂಗೆ ಏನಾದ್ರು ಕ್ವಶನ್ ಕೊಟ್ಟಿದ್ದ ಅಂತಂದ್ರ ಅವಾಗ ನೀವೇನ್ ಮಾಡ್ಬೇಕು, ಈ ಡೆಲ್ಟಾ ಎಲ್ ಜಾಗದ ಒಳಗಡೆ ಪಿ ಹಾಕ್ಬೇಕು. ಅವಾಗ ಹಾಫ್ ಹಂಗ ಬರಿತೀನಿ, ಪಿ ಹಂಗ ಬರಿತೀನಿ. ಡೆಲ್ಟಾ ಎಲ್ ಅಂತಂದ್ರೆ ಏನು, ಪಿ ಎಲ್ ಬೈ ಎ ಅಂದ್ರ ಪಿ ಸ್ಕ್ವೇರ್ ಎಲ್ ಬೈ ಎ ಆಗ್ತದ. ಅವಾಗ ಎಲ್ ಕಾನ್ಸ್ಟೆಂಟ್, ಎ ಕಾನ್ಸ್ಟೆಂಟ್, ಇ ಕಾನ್ಸ್ಟೆಂಟ್. ಅರ್ಥಾಯ್ತಾ? ಹಂಗಾರೆ ಯು ಏನಾಯ್ತದು, ಯು ಈಸ್ ಡಿಪೆಂಡಿಂಗ್ ಆನ್ ವಾಟ್, ಯು ಈಸ್ ಡಿಪೆಂಡಿಂಗ್ ಆನ್ ದೀಸ್ ಆಲ್ ಪ್ಯಾರಾಮೀಟರ್ಸ್. ಅಲ್ಲ, ಯು ಈಸ್ ಡಿಪೆಂಡಿಂಗ್ ಆನ್ ಪಿ, ಬಟ್ ಪಿ ಸ್ಕ್ವೇರ್ ಅಂದ್ರೆ ಮತ್ತೆ ಏನಂತೆ, ಆಸ್ ದ ಸ್ಕ್ವೇರ್ ಆಫ್ ಪುಲ್. ತಿಳಿತಾ? ಆಮೇಲೆ ಸ್ವಲ್ಪ ಮತ್ತೆ ನೀವು ಇದನ್ನ ಆಗ್ಬೇಡ್ರಿ, ಏನಂತ ಜಾಸ್ತಿ ಓವರ್ ಎಕ್ಸಾಗ್ರೇಟ್ ಆಗಿ ಸರ್ ಬೇಸಿಕ್ ಅನ್ನಕತ್ತಾರಪ್ಪ ಅಂತೇಳಿ ಸ್ಟ್ರೇನ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನು, ಅಥವಾ ಸ್ಟ್ರೇನ್ ಎನರ್ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏನು, ಕ್ರಾಸ್ ಸೆಕ್ಷನಲ್ ಏರಿಯಾ ನೋಡು. ಈ ಇಕ್ವೇಶನ್ ಅಲ್ಲಿ ಸ್ಟ್ರೇನ್ ಎನರ್ಜಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ ಅದ, ಈ ಇಕ್ವೇಶನ್ ಅಲ್ಲಿ ಸ್ಟ್ರೇನ್ ಎನರ್ಜಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ ಅದ. ಯಾವಾದ್ರಿ ಸರ ಅಂತ ಕೇಳಬಾರ್ದು. ಎ ಇಸ್ ಅ ಕಾನ್ಸ್ಟೆಂಟ್. ಸ್ಟ್ರೇನ್ ಎನರ್ಜಿ ಈ ಎ ಮೇಲೆ ಡಿಪೆಂಡ್ ಇಲ್ಲ, ಸ್ಟ್ರೇನ್ ಎನರ್ಜಿ ಇ ಮೇಲೆ ಡಿಪೆಂಡ್ ಇಲ್ಲ, ಸ್ಟ್ರೇನ್ ಎನರ್ಜಿ ಪಿ ಇವೆರಡು ಮೇಲೆ ಎಲ್ ಮೇಲೆ ಡಿಪೆಂಡ್ ಇಲ್ಲ. ಅರ್ಥಾಯ್ತಾ? ಹಾ, ಹಿಂಗ್ ಹೇಳ್ಬೋದು. ಹೆಂಗಂತಂದ್ರೆ ಎರಡು ಮಟೀರಿಯಲ್ ಕೊಟ್ರ ಅಂತ ತಿಳ್ಕೊರು, ಒಂದು ಸ್ಟೀಲ್ ಒಂದು ವುಡ್, ಎರಡು ಮಟೀರಿಯಲ್ ಕೊಟ್ಟು ಇವೆರಡಕ್ಕೂ ಸೇಮ್ ಪಿ ಸೇಮ್ ಎಲ್ಲಾ ಸೇಮ್ ಐಡೆಂಟಿಕಲ್ ಅಪ್ಲೈ ಮಾಡಿದ್ರೆ ಎದ್ರೊಳಗೆ ಸ್ಟ್ರೇನ್ ಎನರ್ಜಿ ಜಾಸ್ತಿ ಸ್ಟೋರ್ ಇರ್ತೈತಿ ಅಂತ ಕೇಳಿದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಇದ್ರದ್ದು ಯಂಗ್ಸ್ ಮಾಡ್ಲಸ್ ಐತಿ, ಇದ್ರದ್ದು ಯಂಗ್ಸ್ ಮಾಡ್ಲಸ್ ಇರ್ತೈತಿ. ಈಗ ಇವೆರಡನ್ನು ಐಡೆಂಟಿಕಲ್ ಅಂದ್ರೆ ಎಲ್ಲಾವು ಕಾನ್ಸ್ಟೆಂಟ್ ಇಟ್ಕೊಂಡಾಗ ಈ ಮೇಲೆ ಯೋಚನೆ ಮಾಡ್ಬೇಕಾಗ್ತದೆ. ಅರ್ಥಾಯ್ತಾ? ಅವಾಗ ನೋಡೋಣ, ನಿಮ್ಗೊಂದು ಹೋಮ್ವರ್ಕ್ ಕೊಡ್ತೀನಿ, ನೋಡ್ರಿ ಬರ್ಕೊಡ್ರಿ. ಏನಂತಂದ್ರ ಎವ್ರಿಥಿಂಗ್ ಈಸ್ ಐಡೆಂಟಿಕಲ್. I have one material steel and I have another material wood. ಓಕೆನಾ? ಇವೆರಡರೊಳಗಡೆ ಫಾರ್ ಇಫ್ ಎವ್ರಿಥಿಂಗ್ ಈಸ್ ಸೇಮ್ ಅಂದ್ರೆ ಇದಕ್ಕೂ ಪಿ ಅಪ್ಲೈ ಮಾಡೀನಿ, ಇದಕ್ಕೂ ಕ್ರಾಸ್ ಸೆಕ್ಷನ್ ಸೇಮ್ ಐತಿ, ಇದ್ರದ್ದು ಲೆಂತ್ ಸೇಮ್ ಐತಿ. ಇದಕ್ಕೂ ಪಿ ಅಪ್ಲೈ ಮಾಡೀನಿ, ಇದಕ್ಕೂ ಕ್ರಾಸ್ ಸೆಕ್ಷನ್ ಸೇಮ್ ಐತಿ, ಇದಕ್ಕೂ ಲೆಂತ್ ಸೇಮ್ ಐತಿ, ಎಲ್ಲ ಸೇಮ್ ಅದ ಅಂದ್ರ ಇವೆರಡರೊಳಗೆ ಯಾವ್ದ್ರೊಳಗೆ ಸ್ಟ್ರೇನ್ ಎನರ್ಜಿ ಜಾಸ್ತಿ ಇರ್ತದ ಅಂತ ಹೇಳ್ಬೇಕು. ಆಯ್ತಾ? ಅಥವಾ ಸ್ಟ್ರೇನ್ ಎನರ್ಜಿಗೂ ಮತ್ತು ಯಂಗ್ಸ್ ಮಾಡ್ಲಸ್ ಏನ್ ರಿಲೇಷನ್ ಅದ ಹೇಳ್ಬೇಕು. ಅದ ಪಜಲ್. ಇಷ್ಟ ಇಕ್ವೇಶನ್ಸ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ. ನೆಕ್ಸ್ಟ್ ಮ್ಯಾಚ್ ಡಕ್ಟಿಲಿಟಿ, ಹಾರ್ಡ್ನೆಸ್, ಮೆಲಿಯಬಿಲಿಟಿ, ಟಫ್ನೆಸ್. ಹೌದಾ? ಒಂದೇದೇ ಅಂತ ರೆಸಿಸ್ಟೆನ್ಸ್ ಟು ದ ಇಂಡೆಂಟೇಷನ್ ನನಗೂ ಗೊತ್ತಿಲ್ಲ, ಆಮೇಲೆ ನೋಡೋಣ. ಎಬಿಲಿಟಿ ಟು ಅಬ್ಸಾರ್ಬ್ ಎನರ್ಜಿ ಡ್ಯೂರಿಂಗ್ ಪ್ಲಾಸ್ಟಿಕ್ ಡಿಫಾರ್ಮೇಶನ್, ಪರ್ಸೆಂಟೇಜ್ ಆಫ್ ಎಲಾಂಗೇಶನ್, ಎಬಿಲಿಟಿ ಟು ರೋಲ್ಡ್ ಇನ್ ಟು ಫ್ಲಾಟ್ ಪ್ರಾಡಕ್ಟ್. ಓಕೆ, ನಾವು ಕಮ್ಮಿ. ಮೆಲಿಯಬಿಲಿಟಿ ಮತ್ತು ಡಕ್ಟಿಲಿಟಿನ ನಾ ಹೇಳಿದ್ದೆ. ಏನಂತಂದ್ರ ಡಕ್ಟಿಲಿಟಿ ಅಂತಂದ್ರೆ ಏನಂದ್ರ ಒಂದು ಮಟೀರಿಯಲ್ ನ ಜಗ್ಗಿ ಅದನ್ನ ಉದ್ದ ಮಾಡೋದು. ಮೆಲಿಯಬಿಲಿಟಿ ಅಂದ್ರೆ ಅದನ್ನ ಕುಟ್ಟಿ ಉದ್ದ ಮಾಡೋದು. ಇಲ್ಲೇನಂದ್ರ ಅಬಿಲಿಟಿ ಟು ರೋಲ್ಡ್ ಇನ್ ಟು ಫ್ಲಾಟ್ ಪ್ರಾಡಕ್ಟ್ ಅಂತ ಹೇಳಿದ್ರೆ. ರೋಲ್ಡ್ ಅಂತಂದ್ರ ಇದನ್ನ ಚಪಾತಿ ಮಾಡ್ತಾರಲ್ಲ, ಹಿಂಗ್ ರೋಲ್ ಮಾಡಿ ಅದ ಮಾಡಿ ಅದನ್ನೇನ್ ಮಾಡೋದು, ಇದ್ ಮಾಡೋದು. ಅಂದ್ರ ಇದಕ್ಕೇನೈತಿ, ಇದಕ್ಕ ಮೆಲಿಯಬಿಲಿಟಿ ಐತಿ. ಎಬಿಲಿಟಿ ಟು ಅಬ್ಸಾರ್ಬ್ ಅದು ಪರ್ಸೆಂಟೇಜ್ ಆಫ್ ಎಲಾಂಗೇಶನ್, ರೆಸಿಸ್ಟೆನ್ಸ್ ಟು ಇಂಡೆಂಟೇಷನ್. ಟಫ್ನೆಸ್ ಅಂತಂದ್ರೆ ಏನು, ಎಬಿಲಿಟಿ ಟು ಅಬ್ಸಾರ್ಬ್ ಎನರ್ಜಿ ಡ್ಯೂರಿಂಗ್ ಪ್ಲಾಸ್ಟಿಕ್ ಡಿಫಾರ್ಮೇಶನ್. ಕರೆಕ್ಟ್, ಇದಕ್ಕೆ ಕೊಡ್ಸೋಣ. ಓಕೆನಾ? ಈಗ ಹಾರ್ಡ್ನೆಸ್ ಅಂತಂದ್ರೆ ಏನು, ಇಂಡೆಂಟೇಷನ್ ಅಂದ್ರೆ ಇದ್ರೊಳಗೆ BMT ಲ್ಯಾಬ್ ಒಳಗೆ ಹಾರ್ಡ್ನೆಸ್ ಟೆಸ್ಟ್ ಮಾಡಿರ್ತೀರಿ. ಒಂದು ಇದನ್ನ ಯಾವ್ದೋ ಒಂದು ಐರನ್ ಗಿರನ್ ಇಟ್ಟಿರ್ತೀರಿ, ಇಲ್ಲೊಂದು ಎಡ್ಜ್ ಇರ್ತೈತಿ, ಇದನ್ನ ತಗೊಂಬಂದು ಇದ್ರೊಳಗ ಹಿಂಗೊಂದು ಇದನ್ನ ಮಾಡ್ತಾರ, ಇಲ್ಲಿ ಇಂಡೆಂಟ್ ಮಾಡ್ತಾರೆ. ಇಂಡೆಂಟ್ ಅಂದ್ರೆ ಇದನ್ನ ಇಲ್ಲಿ ಚುಚ್ಚುತ್ತಾರ, ಇಲ್ಲಿ ಒಂದು ತೆಗ್ ಬೀಳ್ತದ, ಆ ತೆಗ್ಗನ್ನ ಮೆಜರ್ ಮಾಡ್ತಾರ. ಅರ್ಥಾಯ್ತಾ? ಅದಕ್ಕೆ ಇಂಡೆಂಟೇಷನ್ ಅಂತಾರೆ. ಅದಕ್ಕೆ ಹಾರ್ಡ್ನೆಸ್ ಏನಾಯ್ತು, ಈಗ ಅದು 1 ಆಯ್ತು. B1 ಇಲ್ಲ ನೋಡ ಆನ್ಸರ್, B1 ಇಲ್ಲ ಐತು, ಒಂದಾಯ್ತು ಆನ್ಸರ್ ಡಿ. ಹಂಗಾರೆ ಉಳಿದು ನೋಡೋಣ. B1 ಆದಂದ್ರ ಎ ಯಾವುದು, ಡಕ್ಟಿಲಿಟಿ, A3 ಅಂತೆ. ಪರ್ಸೆಂಟೇಜ್ ಆಫ್ ಎಲಾಂಗೇಶನ್. ಕರೆಕ್ಟ್, ಡಕ್ಟಿಲಿಟಿ, ಪರ್ಸೆಂಟೇಜ್ ಆಫ್ ಎಲಾಂಗೇಶನ್. ಮುಗಿತಲ್ಲ, ಎಷ್ಟು ಬಂದ್ರೆ ಉಳಿದು ಡಿ ಇಸ್ ಆಪ್ಷನ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇನ್ನು ನಿಮ್ಮ ಹತ್ರ ಯಾವ್ದಾದ್ರು ಕ್ವಶನ್ಸ್ ಇತ್ತಂದ್ರೆ ಸ್ಟ್ರೇನ್ ಎನರ್ಜಿ ಮೇಲೆ ಕೊಡ್ರಿ. ಓಕೆ, ಸಾಲ್ವ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.